I request Darshanana to take the online Yoga Shastra session. Little brief about Darshanana. Darshanana is a mechanical engineer in private company, practicing yoga since 10 years. He has published a journal paper in International Journal of Indian Psychology. He is passionate about yoga. I request now Darshanana to take over the class. Over to you, Darshanana. Hari Om Anna. And today's yoga shastra ಅನ್ನೋ ಟಾಪಿಕ್ ಕೊಟ್ಟಿದ್ದಾರೆ ಅಣ್ಣ. ಸ್ಲೈಡ್ಸ್ ಓಪನ್ ಮಾಡ್ತೀರಾ ಅಥವಾ? ಓಕೆ, ಶೇರ್ ಮಾಡ್ತೀನಿ ಸ್ಕ್ರೀನ್. ಶೇರ್ ಮಾಡಿ ಅಣ್ಣ. ಸೊ ಮೊದಲಿಗೆ ಯೋಗ ಶಾಸ್ತ್ರ ಅನ್ನೋ ಟಾಪಿಕ್ ಇದೆ. ಸೊ ಫಸ್ಟ್ ಆಫ್ ಆಲ್, ಬಿಫೋರ್ ಗೋಯಿಂಗ್ ಟು ದಿಸ್ ಥಿಯರೀಸ್ ಅಂಡ್ ಆಲ್, ನಾನು ನಿಮ್ಗೆ ಯೋಗ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡಿಸ್ತೀನಿ, ಸರಿನಾ? ಸೊ ಯೋಗ ಅಂದ್ರೆ ಇಟ್ ಇಸ್ ಅನ್ ಯೂನಿಯನ್, ಸರಿನಾ? ಯೂನಿಯನ್ ವಿತ್ ಅಲ್ಟಿಮೇಟ್ ಅಂತ ಕರೀತಾರೆ, ಸರಿನಾ? ಯೂನಿಯನ್ ವಿತ್ ಅಲ್ಟಿಮೇಟ್, ಯೂನಿಯನ್ ವಿತ್ ಅವರ್ ಓನ್ ಸೆಲ್ಫ್ ಅಂತ ಕರೀತಾರೆ, ಯೂನಿಯನ್ ವಿತ್ ಆಲ್ಮೈಟಿ ಗಾಡ್ ಅಂತ ಕರೀತಾರೆ, ಸರಿನಾ? ಸೊ ವಾಟ್ ಈಸ್ ದಿಸ್ ಯೂನಿಯನ್? ಯೂನಿಯನ್ ಅಂದ್ರೆ ವಾಟ್ ಈಸ್ ದಿಸ್ ಅಲ್ಟಿಮೇಟ್? ಇವಾಗ ನಾವ್ ಹೇಗೆ ಅಂದ್ರೆ, ನಾವು ಲೈಫ್ ಹೇಗೆ ಅಂದ್ರೆ ಹುಟ್ಟಿದೀವಿ, ಸಾಯ್ತೀವಿ, ಸಾವು ಅನ್ನೋದು ಬಂದೇ ಬರುತ್ತೆ. ಬಟ್ ಆ ಗ್ಯಾಪ್ ಅಲ್ಲಿ ಯಾರು ಬೆಸ್ಟ್ ಲೈಫ್ ನ ಲೀಡ್ ಮಾಡ್ತಾ ಇದಾರೆ, ಯಾರು ಆಕ್ಚುಲಿ ತುಂಬಾ ಖುಷಿಯಾಗಿದ್ದಾರೆ, ಯಾರು ಅಲ್ಟಿಮೇಟ್ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದಾರೆ, ಈ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಯಾಕಂದ್ರೆ ಸಾವು ಹತ್ರ ಬಂದೇ ಬರುತ್ತೆ. ಲೈಕ್ ಹೂ ಇಸ್ ದಟ್ ಮ್ಯಾನ್ ಲಿವಿಂಗ್ ಅಲ್ಟಿಮೇಟ್ ಹ್ಯಾಪಿನೆಸ್? ಈ ಕ್ವಶನ್ಸ್ ನಾವು ನೋಡ್ಕೊಳಕ್ಕೆ ಹೋಗಲ್ಲ. ನಾವು ಲೈಫ್ ಹೀಗ್ ಹುಟ್ಬಿಡ್ತೀವಿ, ಈಗ ಸದೋಗ್ಬಿಡ್ತೀವಿ. ಲೈಕ್ ಯೋಗ ಅಂದ್ರೆ ಏನಂದ್ರೆ, ಆ ಹುಟ್ಟು ಸಾವಿನ ನಡುವೆ ಒಂದು ಅಲ್ಟಿಮೇಟ್ ಯೂನಿಯನ್ ನ ರೀಚ್ ಆಗ್ತಾರೆ. ಹೂ ಇಸ್ ದಟ್ ರೀಚಿಂಗ್? ಆ ರೀಚಿಂಗ್ ಪ್ರೋಸೆಸ್ ನ ಯೋಗ ಅಂತ ಕರೀತಾರೆ, ಸರಿನಾ? ಇಟ್ ಈಸ್ ಲೈಕ್ ಏನ್ ಯೋಗ ಅಂದ್ರೆ ಪರ್ಟಿಕ್ಯುಲರ್ ಡೆಫಿನೇಷನ್ ಸಿಗಲ್ಲ. ನಾವು ಯಾವ ಡೆಫಿನೇಷನ್ಸ್ ಕೂಡ ನಾವು ಮಾಡ್ಕೊಂತ ಹೋಗ್ಬೋದು. ಅಲ್ಟಿಮೇಟ್ಲಿ ವಾಯ್ಸ್ ಸ್ವಲ್ಪ ಜೋರಾಗ್ಬೇಕಣ್ಣ, ಕೇಳಿಸಲ್ಲ. ಅಣ್ಣ ನಾನು ಮಾತಾಡ್ತೀನಿ. ಓಕೆ ಫೈನ್. ಲೈಕ್ ಟೈಪ್ಸ್ ಆಫ್ ಯೋಗದಲ್ಲಿ 4 ಯೋಗ ಬರುತ್ತೆ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮ ಯೋಗ ಮತ್ತೆ ಅಷ್ಟಾಂಗ ಯೋಗ ಅಂತ ಕರಿತೀವಿ, ಸರಿನಾ? ಇದ್ರಲ್ಲಿ ಆಕ್ಚುಲಿ 4 ಟೈಪ್ಸ್ ನಾವು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಷ್ಟಾಂಗ ಯೋಗ ಅಂತ ಕರಿತೀವಿ. ಜ್ಞಾನ ಯೋಗ ಅಂದ್ರೆ ಸಮ್ ವಿಸ್ಡಮ್, ನಮ್ಮ ಬುದ್ಧಿಶಕ್ತಿಯಿಂದ ಹೇಗೆ ನಾವು ಅಲ್ಟಿಮೇಟ್ ರೀಚ್ ಆಗ್ಬೋದು ಅಂತ ಇರುತ್ತೆ. ಲೈಕ್ ಭಕ್ತಿ ಯೋಗ ಅಂದ್ರೆ ನಮ್ಮ ಡಿವಿನಿಟಿ, ನಮ್ಮಲ್ಲಿರೋ ಭಕ್ತಿ, ದೇವರ ಮೇಲೆ ನಿಷ್ಕಲ್ಮಶ ಪ್ರೀತಿಯಿಂದ ನಾವ್ ಹೇಗೆ ಅಲ್ಟಿಮೇಟ್ ರೀಚ್ ಆಗ್ಬೋದು ಅನ್ನೋ ಸೈನ್ಸ್ ಇದೆ ಅದು ಆಕ್ಚುಲಿ. ಕರ್ಮಯೋಗ ಅಂದ್ರೆ ನಮ್ಮ ಕೆಲಸ ಮಾಡೋ ಕೆಲಸದಲ್ಲಿ ಏನಿದೆ, ಇಂಟೆನ್ಷನ್ ಏನಿದೆ, ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದೀವಿ, ಅದರಿಂದನೂ ನಾವು ಅಲ್ಟಿಮೇಟ್ ರೀಚ್ ಆಗ್ಬೋದು, ಸರಿನಾ? 4ನೇ ಯೋಗ ಬಂದ್ಬಿಟ್ಟು ಕ್ರಿಯಾ ಯೋಗ ಅಥವಾ ರಾಜಯೋಗ ಅಂತ ಕರಿತೇವೆ, ಅಥವಾ ಅಷ್ಟಾಂಗ ಯೋಗ ಅಂತ ಕರಿತೀವಿ, ಸರಿನಾ? ನೆಕ್ಸ್ಟ್ ಸ್ಲೈಡ್ ಮಾಡಿ ಅಣ್ಣ. ನೆಕ್ಸ್ಟ್ ಸ್ಲೈಡ್ ಮಾಡಿ ಅಣ್ಣ. ನೆಕ್ಸ್ಟ್ ಸ್ಲೈಡ್. ಓಕೆ. ಲೈಕ್ ರಾಜಯೋಗದಲ್ಲಿ 8 ಲಿಮ್ಸ್ ಇದೆ, ಅಷ್ಟ ಅಂಗ ಅಂತ ಕರಿತೇವೆ. ಅಷ್ಟಾಂಗ ಯೋಗದಲ್ಲಿ ಮೊದಲನೇದು ಯಮ ಅಂತ ಕರಿತೀವಿ, 2ನೇದು ನಿಯಮ ಅಂತ ಕರಿತೀವಿ, 3ನೇದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂಡ್ ಸಮಾಧಿ. ಪ್ರೀವಿಯಸ್ ಸ್ಲೈಡ್ ಹೋಗಿ ಅಣ್ಣ. ಓಕೆ. ಫಸ್ಟ್ ಒಂದು ಬಂದ್ಬಿಟ್ಟು ಯಮ ಅಂತ ಕರಿತೀವಿ, ಸರಿನಾ? ಈ ಯಮ ಮತ್ತೆ ನಿಯಮ ಅನ್ನೋದು ಬೇಸಿಕಲಿ ಬಂದ್ಬಿಟ್ಟು ನಮ್ಮ ಎಥಿಕಲ್ ಯೋಗ, ಎಥಿಕಲ್ ಸೈನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ನಾವು ಹೊರಗಡೆ ಲೈಫ್ ಅಲ್ಲಿ ಹೇಗ್ ಡಿಪೆಂಡ್ ಆಗಿರ್ತೀವಿ, ಹೇಗೆ ಬಿಹೇವ್ ಮಾಡ್ತಾ ಇದೀವಿ, ದಿಸ್ ಇಸ್ ದ ಸೈನ್ಸ್, ಸರಿನಾ? ಮೇಜರ್ಲಿ ನಮ್ಗೆ ಯಮ ಮತ್ತೆ ನಿಯಮ, ಯಮ ಮೇಜರ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಎಥಿಕ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಿಯಮ ಬಂದ್ಬಿಟ್ಟು ನಮ್ದು ಇಂಟರ್ನಲ್ ಡಿಸಿಪ್ಲಿನ್ಸ್, ಸೆಲ್ಫ್ ಡಿಸಿಪ್ಲಿನ್ ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಆಶ್ಚರ್ಯ ಆಗ್ತಿರ್ಬೋದು, ಯಾಕೆ ಈ ಅಷ್ಟಾಂಗ ಯೋಗದಲ್ಲಿ ಆಸನ ಮತ್ತೆ ಪ್ರಾಣಾಯಾಮಕ್ಕೂ ಮುಂಚೆನೆ ಈ ಯಮ ನಿಯಮ ಕೊಟ್ಬಿಟ್ಟಿದ್ದಾರೆ, ಕನ್ಫ್ಯೂಸ್ ಆಗ್ಬೋದು. ಇದು ರಿಕ್ವೈರ್ಮೆಂಟ್ ಏನಕ್ಕೆ ಬೇಕಾಗಿತ್ತು? ನಮ್ಮ ಯೋಗಾಸನ ಮಾಡಿದ್ಮೇಲೆ ನಮ್ಗೆ ಎನರ್ಜಿ ಸಿಗ್ತಾ ಇದೆ, ಯಾಕೆ ಇಷ್ಟೊಂದು ಕಂಟಿನ್ಯೂಸ್ ಎಫರ್ಟ್ ಹಾಕ್ಬೇಕು ಯಮ ನಿಯಮಗೆ? ಎಥಿಕ್ಸ್ ಗೆ ಯಾಕೆ ಇಷ್ಟೊಂದು, ಮಾರಲ್ ಎಥಿಕ್ಸ್ ಗೆ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಬೋದು? ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ, ಸರಿನಾ? ನಿಮ್ಗೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಪಾಟ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸರಿನಾ? ಪಾಟ್ ಇರುತ್ತೆ, ಆ ಪಾಟ್ ಅಲ್ಲಿ ಒಂದು ಸಣ್ಣ ಹೋಲ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ? ಒಂದು ಸಣ್ಣ ಹೋಲ್ ಇದ್ದಾಗ ನೀವು ಅದಕ್ಕೆ ನೀರ್ ಹಾಕಿದಾಗ ಏನಾಗುತ್ತೆ? ಆ ಪಾಟ್ ಇಂದ ನೀರು ಎಕ್ಸಿಟ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಇನ್ ಕೇಸ್ ನಾವು ಆ ಪಾಟ್ ಅಲ್ಲಿರೋ ಹೋಲ್ ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ? ಆ ನೀರೆಲ್ಲ ನಮ್ಮ ಪಾಟ್ ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ, ಸರಿನಾ? ದ ಸೇಮ್ ಎಕ್ಸಾಂಪಲ್ ಹ್ಯಾಪನ್ಸ್ ಟು ಅಸ್. ನಾವ್ ಏನ್ ಮಾಡ್ತೀವಿ? ಯೋಗಾಸನ ಮಾಡಿದಾಗ ಎನರ್ಜಿ ಎಲ್ಲ ನಮ್ಮ ಫಾಲೋ ಅಪ್ ಆಗ್ತಾ ಬರುತ್ತೆ. ನಮ್ಮ ಮಾರ್ನಿಂಗ್ ಎನರ್ಜಿ ಮಾಡಿದಾಗ ಸ್ಟ್ರೆಂತಿ ಆಗಿರ್ತೀವಿ, ಹ್ಯಾಪಿನೆಸ್ ಆಗಿರ್ತೀವಿ, ಸರಿನಾ? ಈವ್ನಿಂಗ್ ಬಂದಷ್ಟರಲ್ಲಿ ಆ ಎನರ್ಜಿ ಎಲ್ಲ ಡ್ರೈನ್ ಅಪ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ?
ನಮ್ಮ ಈ ಕೋಡ್ ಯಮ ಮತ್ತೆ ನಿಯಮ ಏನ್ ಮಾಡುತ್ತೆ, ಲೈಕ್ ಸೇಮ್ ವೇಸ್ ಆ ಪಾಟ್ ಅಲ್ಲಿರೋ ಹೋಲ್ ನ ಕ್ಲೋಸ್ ಮಾಡ್ತೀವಲ್ವಾ, ಅದೇ ರೀತಿನೇ ನಮ್ಮಲ್ಲಿರೋ ಎನರ್ಜಿ ಸೈನ್ಸ್ ಯಾವಾಗ ಡ್ರೈನ್ ಅಪ್ ಆಗೋದನ್ನ ಈ ಯಮ ಮತ್ತೆ ನಿಯಮ ಕ್ಲೋಸ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಮೇಜರ್ ಇಂಪಾರ್ಟೆನ್ಸ್ ನಮ್ಮ ಯಮ ಮತ್ತೆ ನಿಯಮಗೆ ಕೊಡ್ತಾ ಹೋಗ್ತೀವಿ. ಸರಿನಾ? ಯು ಜಸ್ಟ್ ಇಮ್ಯಾಜಿನ್, ನಿಮ್ಮ ಮಾರ್ನಿಂಗ್ ಯೋಗಾಸನ ಮಾಡ್ತೀರಾ, ಅವಾಗ ನಿಮ್ ಎನರ್ಜಿ ಎಲ್ಲ ಆಕ್ಟಿವ್ ಆಗಿರುತ್ತೆ. ಸರಿನಾ? ಈವ್ನಿಂಗ್ ನೀವು ಆಫೀಸಿಂದ ಬಂದಿದ ತಕ್ಷಣ ನಿಮ್ಮ ಎನರ್ಜಿ ಎಲ್ಲ ಫುಲ್ಲು ಡೌನ್ ಆಗಿರುತ್ತೆ. ಯಾಕೆ? ಈ ಯಮ ಮತ್ತೆ ನಿಯಮನ ನೀವು ಚಾಚು ತಪ್ಪದೆ ಪಾಲನೆ ಮಾಡಿರಲ್ಲ. ಸರಿನಾ? ಯಮ ಅಲ್ಲಿ ಏನಿರುತ್ತೆ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಅಹಿಂಸಾ ಅಂತ ಕೊಟ್ಟಿದ್ದಾರೆ. ಸರಿನಾ? ಲೈಕ್ ಅಹಿಂಸಾ ಅಂದ್ರೆ ಏನು? ಎಷ್ಟೊಂದ್ ಜನಕ್ಕೆ ನಾನ್ ವೈಲೆನ್ಸ್ ಅಂತ ನೆನಪಾಗುತ್ತೆ. ಮಹಾತ್ಮ ಗಾಂಧೀಜಿ ನೆನಪಾಗ್ತಾರೆ ಅಲ್ವಾ ಅಹಿಂಸಾ ಅಂದಿದ ತಕ್ಷಣ. ಅಹಿಂಸಾ ಅಂದ್ರೆ ಮೇಜರ್ಲಿ ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಹಿಂಸೆ ನಾವೆಲ್ಲರೂ ಮಾಡ್ಲೇಬೇಕು. ಸರಿನಾ? ಲೈಕ್ ನಾನ್ ವೈಲೆನ್ಸ್ ಅಷ್ಟೇ. ಲೈಕ್ ಹೇಗಿರ್ಬೋದು, ಅಹಿಂಸೆ ಅಂದಿದ ತಕ್ಷಣ ಮೆಂಟಲ್ ವೈಲೆನ್ಸ್ ಬರುತ್ತೆ, ಫಿಸಿಕಲ್ ವೈಲೆನ್ಸ್ ಅಂತ ಬರುತ್ತೆ. ಫಿಸಿಕಲ್ ವೈಲೆನ್ಸ್ ಅಂದ್ರೆ ನಾವ್ ಯಾರಿಗೂ ಹರ್ಟ್ ಮಾಡಬಾರ್ದು, ಯಾರಿಗೂ ಹೊಡಿಬಾರ್ದು, ಯಾರಿಗೂ ಟಾರ್ಚರ್ ಕೊಡ್ಬಾರ್ದು, ಇದು ಫಿಸಿಕಲ್ ವೈಲೆನ್ಸ್ ಹೋಗ್ತಾ ಹೋಗುತ್ತೆ. ಮೆಂಟಲ್ ವೈಲೆನ್ಸ್ ಅಂದ್ರೆ ಮೆಂಟಲ್ ಟಾರ್ಚರ್ ಬರುತ್ತೆ, ಯಾರಿಗಾರು ರೇಗ್ಸೋದೇ ಆಗ್ಲಿ, ಯಾರಿಗಾರು ಆಡ್ಕೊಳೋದೇ ಆಗ್ಲಿ, ಅವರಿಗೆ ಹರ್ಟ್ ಮಾಡೋದೇ ಆಗ್ಲಿ, ಅವ್ರಿಗೆ ಇಂಟರ್ನಲ್ಲಿ ತುಂಬಾ ಬೇಜಾರಾಗೋದಾಗ್ಲಿ, ಇದು ಆಕ್ಚುಲಿ ಮೆಂಟಲ್ ವೈಲೆನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಆಕ್ಚುಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ನೇಚರ್ ಬಂದ್ರೆ ನಾವು ವೈಲೆನ್ಸ್ ಅನ್ನೋದು ಮ್ಯಾಂಡೇಟರಿ. ಇವಾಗ ನೀವು ಉಸಿರಾದಾಗ್ಲೂ ಕಾಲು ಎಷ್ಟೊಂದು ಬ್ಯಾಕ್ಟೀರಿಯಾ ವೈರಸ್ ಸತ್ತೋಗ್ತಾ ಹೋಗುತ್ತೆ. ಸರಿನಾ? ಲೈಕ್ ನೀವೊಂದು ಕ್ಯಾರೆಟ್ ತಿಂತಿದ್ದೀರಾ ಅಂದ್ರೆ ಅಲ್ಲೂ ವೈಲೆನ್ಸ್ ಬಂದೇ ಬರುತ್ತೆ. ಆ ಜೀವನ ನಾವು ನಾಶ ಮಾಡ್ಲೇಬೇಕು. ಬಟ್ ಹೇಗೆ ನಾವು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಹಿಂಸೆ ಮಾಡ್ಬೇಕಂದ್ರೆ, ನಮ್ಮ ಪ್ರಜ್ಞಾ ಕಾನ್ಶಿಯಸ್ ಇಂದ ಸರ್ವೈವಲ್ಗೆ ಎಷ್ಟು ವೈಲೆನ್ಸ್ ಇರ್ಬೇಕು ಆ ಬೇಸಿಕ್ ವೈಲೆನ್ಸ್ ಮಾಡ್ಲೇಬೇಕು. ಅದರ್ ದ್ಯಾನ್ ದಟ್ ನಾವು ಜಾಸ್ತಿ ವೈಲೆನ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದು ಅಹಿಂಸೆಗೆ ಆಗ್ತಾ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸತ್ಯ ಅಂತ ಕೊಟ್ಟಿದ್ದಾರೆ. ಸತ್ಯ ಅಂದ್ರೆ ಟ್ರೂತ್. ಸರಿನಾ? ಮಹಾತ್ಮ ಗಾಂಧೀಜಿ ಏನ್ ಹೇಳಿದ್ರು ಅಂದ್ರೆ ಟ್ರೂತ್ ಈಸ್ ಗಾಡ್, ಗಾಡ್ ಈಸ್ ಟ್ರೂತ್ ಅಂತ ಹೇಳ್ತಾ ಹೋದ್ರು. ಸರಿನಾ? ನಮ್ ಲೈಫಲ್ಲೂ ಅಷ್ಟೇ, ನಾವು ಹಾನೆಸ್ಟ್ ಆಗಿದ್ದಾಗ್ಲೇ ಸತ್ಯ ಹೇಳಲೇಬೇಕು. ಹಾನೆಸ್ಟ್ ಆಗಿ ಇಲ್ಲ, ಸಮಥಿಂಗ್ ನಾನ್ ಮೋಸ ಮಾಡ್ಬೇಕು, ಕಳ್ತನ ಮಾಡ್ಬೇಕು, ಈ ತರ ಮೈಂಡ್ ಬರ್ತಾಗ ನಾವು ಸತ್ಯ ಹೇಳ್ದಲೆ ಸುಳ್ಳಿಗೆಲ್ಲ ಕಾಂಪ್ರಮೈಸ್ ಆಗ್ತಾ ಇದೀವಿ. ಎಷ್ಟೋ ಜನ ಲೈಫ್ ನಾವ್ ಹೇಗೆ ಬ್ರೈನ್ ವಾಶ್ ಆಗೋಗಿರ್ತೀವಿ ಅಂದ್ರೆ, ಈ ಯುಗ ಇರೋದೇ ಹಂಗೆ, ಜನಗಳು ಇರೋದೇ ಹಂಗೆ, ಸತ್ಯ ಹೇಳ್ಕೊಂಡು ಬದುಕಕ್ ಆಗದೇ ಇಲ್ಲ, ಈ ರೀತಿ ಬ್ರೈನ್ ವಾಶ್ ಆಗೋಗಿರ್ತಾರೆ. ಸರಿನಾ? ಹೆಂಗೆ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಇಂಟೆನ್ಷನ್ ಹಂಗಿರಲ್ಲ, ನಾವು ಸುಳ್ಳು ಹೇಳ್ಬೇಕು, ನಾವು ಮೋಸ ಮಾಡ್ಬೇಕು, ಆತರ ಇಂಟೆನ್ಷನ್ ಇರಲ್ಲ. ಬಟ್ ಏನಾಗಿರುತ್ತೆ ಅಂದ್ರೆ, ಯುಗ ಇರೋದೇ ಹೆಂಗೆ, ಜನಗಳು ಇರೋದೇ ಹೆಂಗೆ, ನಾವು ಸತ್ಯಕ್ಕೆ ದೂರವಾಗಿ ಸುಳ್ಳು ಜೊತೆ ಕಾಂಪ್ರಮೈಸ್ ಆಗ್ಬಿಟ್ಟಿರ್ತೀವಿ. ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ನೀವು ಜನ ಹೇಗೆ ಅಂದ್ರೆ, ಯಾರ್ ಸತ್ಯ ಹೇಳ್ತಿರ್ತಾರೋ ಅವ್ರಿಗೆ ಮರ್ಯಾದೆ ಜಾಸ್ತಿ ಕೊಡೋದು. ಸರಿನಾ? ಯಾರ್ ಸತ್ಯ ಹೇಳ್ತಿರ್ತಾರೋ ಅವ್ರನ್ನೇ ಜನ ಪ್ರೀತಿಸ್ತಾ ಹೋಗೋದು. ನಾವು ಅಷ್ಟೇ ನಮ್ ಡೈಲಿ ಲೈಫ್ ಅಲ್ಲಿ ಹೇಗ್ ಬದುಕ್ಬೋದಂದ್ರೆ, ನಮ್ಗೇನು ಇಂಟೆನ್ಷನ್ ಇಲ್ಲ, ಮೋಸ ಮಾಡಂಗಿಲ್ಲ, ಸುಳ್ಳು ಹೇಳಂಗಿಲ್ಲ ಅಂದ್ರೆ ಸತ್ಯದ ಜೊತೆ ಕಾಂಪ್ರಮೈಸ್ ಆಗ್ತಾ ಹೋದ್ರೆ ಸುಳ್ಳು ನಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ, ನಮಗೆ ಮರ್ಯಾದೆ ಜಾಸ್ತಿ ಬರ್ತಾ ಹೋಗುತ್ತೆ. ಸರಿನಾ? ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಯಮ. ಸರಿನಾ? ಇದೆಲ್ಲ ಮಾರಲ್ ಎಥಿಕ್ಸ್, ಮಾರಲ್ ಕೋಡ್, ನಾವ್ ಹಿಂಗೆ ಇರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಸ್ಟೇಜ್ ಏನ್ ಬರುತ್ತೆ ಅಂದ್ರೆ ಆಸ್ತೇಯ ಅಂತ ಕೊಟ್ಟಿದ್ದಾರೆ. ಸರಿನಾ? ಆಸ್ತೇಯ ಅಂದ್ರೆ ಆಸೆಗಳು, ಇನ್ನರ್ ಡಿಸೈರ್ಗಳು ತುಂಬಾ ಬರ್ತಾ ಹೋಗುತ್ತೆ. ಸರಿನಾ? ಹೇಗೆ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ನಿಮ್ಮ ಪಕ್ಕದ ಮನೆಯವ್ರು ಯಾರೋ ವಾಷಿಂಗ್ ಮಿಷಿನ್ ತಗೊಂತಾರೆ, ಅಥವಾ ಪಕ್ಕದ ಮನೆಯವ್ರು ಯಾವ್ದಾದ್ರು ಒಂದು ಒಳ್ಳೆ ಕಾರ್ ತಗೊಂತಾರೆ, ನಿಮ್ಗೆ ಏನಾಗೋಗುತ್ತೆ, ಇಂಟರ್ನಲಿ ತುಂಬಾ ಆಸೆ ಬರ್ತಾ ಹೋಗುತ್ತೆ ಅಲ್ವಾ? ನಮ್ಗೂ ಆ ಕಾರ್ ಬೇಕು, ನಮ್ಗೂ ಆ ವಾಷಿಂಗ್ ಮಿಷಿನ್ ಬೇಕು, ಅಥವಾ ನಮ್ ಲೇಡೀಸ್ ಗಳು ಏನಿರ್ತಾರೆ, ಪಕ್ಕದ ಮನೆಯವ್ರು ಸರ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ, ನನ್ಗೂ ಆ ಸರ ಏನೇ ಕಾರಣಕ್ಕೂ ಬೇಕೇ ಬೇಕು. ಈ ವಾಂಗರಿಂಗ್ ಆಸೆಗಳು ಬರುತ್ತಲ್ವಾ, ಅದನ್ನ ಆಕ್ಚುಲಿ ಆಸ್ತೇಯ ಅಂತ ಕರಿತಾ ಹೋಗ್ತಾರೆ. ಸರಿನಾ? ಈ ಆಸೆಗಳನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಸರಿನಾ? ದಿಸ್ ಕಂಟ್ರೋಲಿಂಗ್ ಆಫ್ ಇನ್ನರ್ ಆಸೆಗಳನ್ನ ಆಸ್ತೇಯ ಅಂತ ಕರಿತಾರ ಹೋಗ್ತಾರೆ. ಸರಿನಾ? ನಾವೇನ್ ಮಾಡ್ಬೇಕಂದ್ರೆ, ಆ ಆಸೆಗಳು ನಮ್ ತಲೆಯಲ್ಲಿ ಬಂದ್ರೆ ವಯಲೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಿರಿಕಿರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನಾವೆಲ್ಲಷ್ಟೊಂದು ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮೈಂಡ್ ಅಲ್ಲಿ ಆಂಗ್ರಿನೆಸ್ ತುಂಬಾ ಬರ್ತಾ ಹೋಗುತ್ತೆ. ಸಮಥಿಂಗ್ ಮೈಂಡ್ ಸಮ್ವೇರ್ ಗೋಸ್, ನೀವ್ ಎಲ್ಲೋ ಏಮ್ ಇಟ್ಕೊಂಡಿರ್ತೀರ ಲೈಫ್ ಅಲ್ಲಿ, ಆ ಆಸೆಗಳು ಬಂದ್ಬಿಟ್ಟು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಟು ಬೇರೆ ಕಡೆ ಕರ್ಕೊಂತ ಹೋಗ್ತಾರೆ. ದಿಸ್ ಇಸ್ ಆಕ್ಚುಲಿ ಆಸ್ತೇಯ ಅಂದ್ರೆ. ಸರಿನಾ? ಸೊ ಅಹಿಂಸೆ ಹೇಳ್ದೆ, ಸತ್ಯ ಹೇಳ್ದೆ, ಆಸ್ತೇಯ ಅಂತ ಹೇಳ್ದೆ. ನೆಕ್ಸ್ಟ್ ಏನಿದೆ, ಬ್ರಹ್ಮಚರ್ಯ ಅಂತ ಇದೆ. ಸರಿನಾ? ಈ ಬ್ರಹ್ಮಚರ್ಯ ವರ್ಡ್ ನ ಪ್ರಾಬಬ್ಲಿ ಮೋರ್ ದನ್ 90% ಜನ ಕನ್ಫ್ಯೂಸ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಸರಿನಾ? ಬ್ರಹ್ಮಚರ್ಯ ಆದ್ರೆ ನಾನು ಮದ್ವೆ ಆಗ್ಬಾರ್ದು, ಬ್ರಹ್ಮಚರ್ಯ ಆದ್ರೆ ನಾನು ಜನರಿಂದ ಹೊರಗಡೆ ಬದುಕ್ಬೇಕು, ಗಡ್ಡ ಬಿಡ್ಬೇಕು, ಬ್ರಹ್ಮಚರ್ಯ ಆದ್ರೆ ನಾನು ಸಿಂಗಲ್ ಆಗಿರ್ಬೇಕು. ನೋ,
ಬ್ರಹ್ಮ ಅಂದ್ರೆ ಅಲ್ಟಿಮೇಟ್ ಕ್ರಿಯೇಟರ್, ಡಿವಿನಿಟಿ ಅಂತ ಹೇಳ್ಬೋದು. ಚರ್ಯ ಅಂದ್ರೆ ಪಾತ್ ಅಂತ ಅರ್ಥ, ಸರಿನಾ. ಮೂವಿಂಗ್ ಟುವರ್ಡ್ಸ್ ದ ಡಿವಿನಿಟಿ ಈಸ್ ಬ್ರಹ್ಮಚರ್ಯ, ಸರಿನಾ. ಹೆಂಗೆ ಅಂದ್ರೆ ನಮ್ಮ ಸಂಹಿತೆನೂ ಹೇಳುತ್ತೆ ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗ್ಬೇಕು, ಸರಿನಾ. ಇನ್ಫ್ಯಾಕ್ಟ್ ನಮ್ಮ ಮೇಜರ್ ಎಕ್ಸಾಂಪಲ್ಸ್ ನಾವು ಹೇಗ್ ಕೊಡ್ಬೋದು ಅಂದ್ರೆ ಕೃಷ್ಣ ಫ್ರಮ್ ದ ಬಾರ್ನ್ ಹಿ ವಾಸ್ ಅಪ್ ಟು ಡೈ ಹಿ ವಾಸ್ ಬ್ರಹ್ಮಚಾರಿ ಓನ್ಲಿ. ಎಷ್ಟೋ ಜನ ಹುಡುಗಿರ್ ಜೊತೆ ಇದ್ರು, ಮದ್ವೆ ಆದ್ರು, ಎಷ್ಟೊಂದ್ ಜನ ಮದ್ವೆ ಆದ್ರು, ಸ್ಟಿಲ್ ಹಿ ಇಸ್ ಎನ್ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ವಿ ಮಸ್ಟ್ ಬಿ ಹಾನೆಸ್ಟ್ ವಿತ್ ಅವರ್ ಪಾರ್ಟ್ನರ್ಸ್, ಸರಿನಾ. ಅದು ಆಕ್ಚುಲಿ ಬ್ರಹ್ಮಚರ್ಯ. ಸಿಂಗಲ್ ಆಗಿದ್ದಾಗ ಲೈಕ್ ನಮ್ಮ ಸೆಲೆಬ್ರೇಟ್ ಆಗಿರ್ಬೇಕು. ಆಫ್ಟರ್ ಮ್ಯಾರೇಜ್ ವಿ ನೀಡ್ ಟು ಬಿ ಹಾನೆಸ್ಟ್ ವಿತ್ ಅವರ್ ಚಾಸ್ಟಿಟಿ ವಿತ್ ಅವರ್ ಪಾರ್ಟ್ನರ್ಸ್. ದಟ್ ಈಸ್ ಆಕ್ಚುಲಿ ಸಿಂಪಲ್ ಥಿಂಗ್, ಸರಿನಾ. ಕೃಷ್ಣ ವಾಸ್ ಹೋಲ್ ಲಾಟ್ ಆಫ್ ವೈಫ್ ಜೊತೆ ಇದ್ರು, ಹಿ ವಾಸ್ ಎನ್ ಬ್ರಹ್ಮಚಾರಿ. ಇದು ಈ ಕೋಡ್ ಇದ್ದಾಗ ನಮ್ಗೆ ಏನಾಗುತ್ತೆ, ಮೈಂಡ್ ಡಿಸ್ಟರ್ಬ್ ಆಗಲ್ಲ, ಸರಿನಾ. ಲೈಕ್ ಬೇರೆ ರೀತಿ ಏನೋ ಮೆಂಟಲ್ ಸ್ಪೆಕ್ಯುಲೇಷನ್ಸ್ ಕೂಡ ನಾವು ಅಡ್ಡಿ ಆಗಲ್ಲ, ಈಸಿಯಾಗಿ ಮೂವ್ ಆಗ್ತಾ ಹೋಗ್ತೀವಿ. ದಿಸ್ ಈಸ್ ಆಕ್ಚುಲಿ ಬ್ರಹ್ಮಚರ್ಯ, ಸರಿನಾ. ನೆಕ್ಸ್ಟ್ ಏನಿದೆ, ಅಪರಿಗ್ರಹ ಅಂತ ಇದೆ, ಸರಿನಾ. ಅಪರಿಗ್ರಹ ಅಂದ್ರೆ ಇಟ್ ಈಸ್ ಕ್ಲೋಸ್ ಟು ಆಸ್ತೇಯ ಇದು ಸ್ವಲ್ಪ ಕ್ಲೋಸ್ ಆಗಿದೆ. ಅಪರಿಗ್ರಹ ಅಥವಾ ಪರಿಗ್ರಹ ಅಂದ್ರೆ ಕಲೆಕ್ಷನ್, ಸರಿನಾ. ಅಪರಿಗ್ರಹ ಅಂದ್ರೆ ನಾನ್ ಕಲೆಕ್ಷನ್ ಅಂತ ಅರ್ಥ ಬರುತ್ತೆ, ಸರಿನಾ. ಏನಿದು ನಾನ್ ಕಲೆಕ್ಷನ್ಸ್? ನಾವ್ ಹೇಗಿದೀವಿ ಡೈಲಿ ಲೈಫ್ ಅಲ್ಲಿ, ನನಗೆ ಈ ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಕು, ನಮ್ಮ ಮಕ್ಳು ಚೆನ್ನಾಗಿ ಬದುಕ್ಬೇಕು, ನಮ್ಮ ಮರಿ ಮಕ್ಳು ಚೆನ್ನಾಗಿ ಬದುಕ್ಬೇಕು. ವಿ ಆರ್ ಕಲೆಕ್ಟಿಂಗ್ ಮೋರ್ ದ್ಯಾನ್ ವಾಟ್ ವಿ ರಿಕಾರ್ಡ್, ಅಲ್ವಾ, ಸರಿನಾ. ಈಗ ನಮ್ಮ ಲೈಫ್ ಅಲ್ಲಿ ಹೇಗಾಗಿದೀವಿ, ಮನಿ ಮೈಂಡೆಡ್ ತುಂಬಾ ಆಗೋಗಿದೀವಿ. ದುಡ್ಡು ಅನ್ಕೊಂಡೆ ನಾವು ಸಾಯೋವರೆಗೂ ದುಡ್ಡು ಅನ್ಕೊಂಡೆ ಹೊರಟೋಗ್ತೀವಿ. ಲೈಕ್ ಸಾಯೋ ಟೈಮಲ್ಲಿ ನಮಗೆ ಕ್ವಶನ್ಸ್ ಬರುತ್ತೆ, ಏನಿದು ಲೈಫು, ನಾನು ಹುಟ್ಟಿದಾಗ ಬರೀ ಸಾಯೋ ತನಕ ಬರೀ ದುಡ್ಡು ಅಂತಾನೆ ಕಳೆದ್ಬಿಟ್ನಲ್ಲ ನನ್ನ ಲೈಫ್ನ, ನಿಜವಾಗ್ಲೂ ನಾನು ಖುಷಿಯಾಗಿ ಬದುಕದ್ನ ಇಲ್ವಾ? ಆ ರೀತಿ ಪ್ರಶ್ನೆ ಅವಾಗ ಬರ್ತಾ ಹೋಗುತ್ತೆ, ಸರಿನಾ. ನಾವೇನ್ ಮಾಡ್ಬೇಕಂದ್ರೆ ನಮ್ಮ ದಿನ ಲೈಫ್ ಬದುಕಕ್ಕೆ ಎಷ್ಟು ಬೇಕೋ ದುಡ್ಡು ಬೇಕೋ ಅಷ್ಟು, ದುಡ್ಡೇ ಅಲ್ಲ, ಲೈಕ್ ಮೆಟೀರಿಯಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್ ರಿಕ್ವೈರ್ಡ್, ಅಷ್ಟು ಅವಶ್ಯಕತೆ ಇದ್ದಷ್ಟು ಬದುಕ್ತಾ ಹೋದ್ರೆ ನಮಗ್ ಸಂತೋಷ ಅನ್ನೋದು, ಕಂಟೆಂಟ್ಮೆಂಟ್ ಅನ್ನೋದು, ಸಮತೋಲನ ಅನ್ನೋದು ಈಸಿಯಾಗಿ ಬರ್ತಾ ಹೋಗುತ್ತೆ. ಈ ಅಪವಿಗ್ರಹ ಹೇಗೆ ಅಂದ್ರೆ ನಮ್ ಲೈಫ್ ಎಷ್ಟೋ ಜನ ಹಂಗೆ ಕಳ್ದೋಗ್ತಾರೆ, ಸರಿನಾ. ಹಿ ವಾಂಟ್ ಸಮಥಿಂಗ್ ಇಲ್ಲೇ ಮುಳುಗೋಗ್ಬಿಡ್ತಾರೆ. ದಿಸ್ ಈಸ್ ಆಕ್ಚುಲಿ ಅಪರಿಗ್ರಹ ಅಂತ ಹೇಳ್ತಾ ಹೋಗ್ತಾರೆ, ಸರಿನಾ. ನೆಕ್ಸ್ಟ್ ಸ್ಲೈಡ್ ಹೋಗಿ ಅಣ್ಣ. ನಿಯಮ ಅಂತ ಬರುತ್ತೆ, ಇದು ಆಕ್ಚುಲಿ ಸೆಲ್ಫ್ ಡಿಸಿಪ್ಲಿನ್. ನಾನಾಗ್ಲೇ ಯಮ ಬಗ್ಗೆ ಹೇಳಿದೆ, ಯಮದ ಬಗ್ಗೆ ಎಷ್ಟೊಂದು ಕೋಡ್ಸ್ ಇತ್ತು, ಅದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಕೋಡ್ ಏನಿದೆ, ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಲಿಂಬ್ ಆಯ್ತು, ಸೆಕೆಂಡ್ ಲಿಂಬ್ ಇದು. ಸೆಕೆಂಡ್ ಲಿಂಬ್ ಅಲ್ಲಿ ನಿಯಮ ಅಂತ ಹೇಳ್ತಾರೆ, ಇದು ಆಕ್ಚುಲಿ ಸೆಲ್ಫ್ ಡಿಸಿಪ್ಲಿನ್, ಸರಿನಾ. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಈಗ ಒಂದು 5 ಕೋಡ್ ಇದೆ, ಸರಿನಾ. ಫಸ್ಟ್ ಕೋಡ್ ಬಂದ್ಬಿಟ್ಟು ಶೌಚ ಅಂದ್ರೆ ಕ್ಲೀನ್ಲಿನೆಸ್, ಸರಿನಾ. ಹೇಗೆ ಅಂದ್ರೆ ನೀವ್ ಯಾರ್ದಾರು ಮನೆಗೆ ಹೋಗ್ತೀರಾ, ಅಲ್ಲಿ ಮನೆ ತುಂಬಾ ಕ್ಲೀನ್ ಆಗಿದ್ರೆ ಫಸ್ಟ್ ನೀವು ಅವ್ರನ್ನ ರೆಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಹೌ ಕ್ಲೀನ್ ದೇ ಆರ್, ಅಲ್ವಾ. ನಿಮ್ಗೆ ಒಂಥರ ಗಿಲ್ಟಿ ಫೀಲ್ ಆಗ್ಬೋದು, ಹೌ ಕ್ಲೀನ್ ದೇ ಆರ್, ನಾವ್ ಯಾಕೆ ಹಂಗಿರ್ಬಾರ್ದು, ಅವ್ರ ಮೇಲೆ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಬರ್ತಾ ಹೋಗುತ್ತೆ, ಸರಿನಾ. ಈಗ ನಿಮ್ ಮನೆನೇ ತಗೊಳ್ಳಿ, ನಿಮ್ ಮನೇಲಿ ನಿಮ್ಮ ಬೆಡ್ಶೀಟ್ ಆಗಿರ್ಬೋದು, ಯಾವ್ದಾದ್ರು ಐಟಮ್ಸ್ ಆಗಿರ್ಬೋದು ಅನ್ಆರ್ಗನೈಸ್ಡ್ ಆಗಿ ಬಿದ್ದಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದು ಕಂಪ್ಲೀಟ್ ನೆಗೆಟಿವ್ ವೈಬ್ರೇಷನ್ಸ್ ಬಿಡ್ತಾ ಹೋಗುತ್ತೆ. ಇದು ಆಕ್ಚುಲಿ ರೂಲ್ಸ್ ಹಿಂಗೆ ಬರೋದು. ಯಾವಾಗ ನಿಮ್ಮ ಮನೆ ಕ್ಲೀನ್ ಆಗಿ, ಅಸೈನ್ ಆಗಿ, ಆರ್ಗನೈಸ್ಡ್ ಆಗಿರುತ್ತೋ ಆ ಮನೆ ಕ್ಲಿಯರ್ ಆಗಿ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾ ಹೋಗುತ್ತೆ. ನಿಮ್ಮ ಮೈಂಡ್ಗೂ ಅಷ್ಟೇ ಪಾಸಿಟಿವ್ ಇಂಪ್ರೆಷನ್ಸ್ ಬೀಳ್ತಾ ಹೋಗುತ್ತೆ. ದಿಸ್ ಇಸ್ ದ ಸೈನ್ಸ್ ಆಫ್ ಶೌಚ, ಕ್ಲೀನ್ಲಿನೆಸ್, ಸರಿನಾ. ಯಾವಾಗ ನಿಮ್ಮ ಮನೆ ಕ್ಲೀನ್ ಆಗಿರಲ್ಲ, ಕಸ ಗುಡ್ಸಿರಲ್ಲ, ಜೇಡೆಲ್ಲ ಕಟ್ಟಿರುತ್ತೆ, ಅಲ್ಲಿ ಕಂಪ್ಲೀಟ್ ನೆಗೆಟಿವ್ ವೈಬ್ರೇಷನ್ಸ್ ಬರ್ತಾ ಹೋಗುತ್ತೆ. ಅದು ಆಕ್ಚುಲಿ ಸೈನ್ಸ್ ಶೌಚ ಬಗ್ಗೆ. ನಾವೇನ್ ಮಾಡ್ಬೇಕಂದ್ರೆ ಆದಷ್ಟು ಕ್ಲೀನ್ ಆಗಿ ಇಟ್ಕೊಬೇಕು. ನಮ್ಮ ಮನೆ ಕ್ಲೀನ್ ಆಗಿದ್ದಷ್ಟು ನಮ್ಮ ಮನಸ್ಸು ಕ್ಲೀನ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸೈನ್ಸ್ ಆಫ್ ಬೀಯಿಂಗ್ ಶೌಚ. ಹೇಗೆ ಅಂದ್ರೆ ನಮ್ಮ ಮೈಂಡ್ ಆಗಿರ್ಬೋದು, ಯಾವುದೇ ಮೆಟೀರಿಯಲ್ ಆಗಿರ್ಬೋದು, ಎಲ್ಲ ವೈಬ್ರೇಷನ್ಸ್ ಆಗ್ತಾ ಹೋಗುತ್ತೆ. ಆ ವೈಬ್ರೇಷನ್ಸ್ ಎಲ್ಲ ನಮ್ಮ ಮೈಂಡಿಗೆ ಐದರ್ ನೆಗೆಟಿವ್ ವೈಬ್ರೇಷನ್ಸ್ ಆರ್ ಪಾಸಿಟಿವ್ ವೈಬ್ರೇಷನ್ಸ್ ಬೀಳ್ತಾ ಹೋಗುತ್ತೆ. ಯಾವಾಗ ನಾವು ಕ್ಲೀನ್ ಆಗಿರ್ತಾ ಹೋಗ್ತೀವಿ, ಮೈಂಡ್ಗೆ ಅದು ಪಾಸಿಟಿವ್ ವೈಬ್ರೇಷನ್ಸ್ ಬೀಳ್ತಾ ಹೋಗುತ್ತೆ. ಆ ಪಾಸಿಟಿವ್ ವೈಬ್ರೇಷನ್ಸ್ ನಮ್ಮ ಹೈಯರ್ ಲೆವೆಲ್ ಸ್ಟೇಟ್ಗೆ ರೀಚ್ ಆಗಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ, ಸರಿನಾ. ನೆಕ್ಸ್ಟ್ ಏನಿದೆ, ಸಂತೋಷ ಅಂತ ಇದೆ, ಸರಿನಾ. ಸಂತೋಷ ಅಂದಿದ ತಕ್ಷಣ ಹೇಗೆ ಕಂಟೆಂಟ್ಮೆಂಟ್ ಅಂತ ಕರಿತೀವಿ, ಸರಿನಾ. ಹೇಗೆ ಅಂದ್ರೆ ನೀವೊಂದು ಯಾವ್ದೋ ಒಂದು ಮ್ಯಾಚ್ ಆಡ್ತಿರ್ತೀರ ಅನ್ಕೊಳ್ಳಿ, ಕ್ರಿಕೆಟ್ ಮ್ಯಾಚ್, ನೀವು ಸೋತೋಗ್ಬಿಡ್ತೀರ ಅನ್ಕೊಳ್ಳಿ, ಸರಿನಾ. ಆ ಸೋತೋದ್ಮೇಲೂ ಒಂದು ಎನಿಮಿ ಜೊತೆ ಒಂದು ಸ್ಮೈಲ್ ಕೊಟ್ರೆ ಸಾಕು,
ಆ ಸೋಲು ಕೂಡ ನಿಮ್ ಹತ್ರ ತಡೆಯಲ್ಲ. ನೀವು ಆ ಸೋಲ್ ಆಗಿರೋ ಬೇಜಾರೆಲ್ಲ ನಿಮ್ ತಲೆ ಬರಲ್ಲ, ಸರಿನಾ. ಎನಿಮಿ ಕೂಡ ನೀವು ನಗ್ತಾ ಇದ್ರೆ ನೀವು ಸೋಲ್ನ ಒಪ್ಕೊಂಡಿರಲ್ಲ ಅಂತಾನೆ ಅರ್ಥ, ಸರಿನಾ. ದಿಸ್ ಇಸ್ ಆಕ್ಚುಲಿ ಸಂತೋಷ. ಲೈಫ್ ಅಲ್ಲಿ ನಾವು ಹೇಗಿರ್ಬೇಕಂದ್ರೆ ಏನೇ ಆಗ್ಲಿ ನಾ ಖುಷಿಯಾಗಿ ಇರ್ತೀನಿ ಅನ್ನೋ ಮೈಂಡ್ ಸೆಟ್ ನೀವು ಬೆಳೆಸ್ಕೊಂಡ್ಬಿಡ್ಬೇಕು. ಅವಾಗ ಸೋಲೆ ಆಗಿರ್ಬೋದು, ದುಃಖನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಬಂದ್ರು ನಿಮ್ಮನ್ನ ಅದನ್ನ ಬೀಟ್ ಮಾಡಕ್ ಆಗಲ್ಲ. ಬಿಕಾಸ್ ಲೈಫ್ ಹೇಗೆ ಅಂದ್ರೆ ಕರ್ಮ ಅಷ್ಟೇ. ನಿಮ್ಗೆ ಯಾರಾದ್ರೂ ಕಲ್ಲೆಸಿದ್ರೆ ಅದನ್ನ ನಿಮ್ ಕೈಯಲ್ಲಿ ಇರುತ್ತೆ. ಅದರಿಂದ ನೀವು ಮನೆ ಕಟ್ಕೊಂತಿರೋ ಅಥವಾ ಒದೆ ತಿಂತಿರೋ, ದಟ್ ಈಸ್ ಇನ್ ಯುವರ್ ಹ್ಯಾಂಡ್, ಸರಿ. ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಯಾರಿಗ್ ಬಂದಿರಲ್ಲ, ಎಲ್ರಿಗೂ ಬಂದೇ ಇರುತ್ತೆ. ಬಟ್ ಅದನ್ನ ಖುಷಿಯಾಗಿ ಸ್ವೀಕರಿಸಿದಾಗ ನಾವು ಓವರ್ಕಮ್ ಮಾಡೋ ಕಾನ್ಫಿಡೆನ್ಸ್ ತುಂಬಾ ಬೆಳೀತಾ ಹೋಗುತ್ತೆ. ಸೆಕೆಂಡ್ ನಿಯಮದಲ್ಲಿ ಅದೇ ಆಕ್ಚುಲಿ ಸಂತೋಷ ಅಂದ್ರೆ. ಈ ಒಂದು ಟಾಸ್ಕ್ ನ ನೀವು ಒಂದು ಮಾಸ್ಟರೈಸ್ ಮಾಡ್ಕೊಂಡಾಗ ಸಂತೋಷ ಯಾವಾಗ್ಲೂ ಅದೇ ಸ್ಟೇಟ್ ಅಲ್ಲೇ ಇರ್ತೀರ, ಸರಿನಾ. ದಟ್ ಈಸ್ ದ ಸೀಕ್ರೆಟ್ಸ್, ಸರಿನಾ. ಥರ್ಡ್ ಸ್ಟೇಜ್ ಏನಿದೆ ಅಂದ್ರೆ ತಪಸ್ಸು ಅಂತ ಕರೀತಾರೆ. ತಪಸ್ಸು ಅಂದ್ರೆ ಏನು ಅಂದ್ರೆ, ಎಷ್ಟೋ ಜನ ಹೇಗೆ ಕನ್ಫ್ಯೂಸ್ ಆಗ್ತಾರೆ, ನಾವು ಹಿಮಾಲಯಕ್ಕೆ ಹೋಗ್ಬೇಕು, ಪದ್ಮಾಸನದಲ್ಲಿ ಕೂತ್ಕೊಬೇಕು, ತಪಸ್ ಮಾಡ್ತಾ ಕೂತ್ಕೊಬೇಕು, ದಟ್ ಈಸ್ ತಪಸ್ಸು ಅಂತ ಹೇಳ್ತಾರೆ. ನೋ, ಅದ್ ಆಕ್ಚುಲಿ ಒಂದು ಫಾರ್ಮ್ ಆಫ್ ತಪಸ್ಸು ಅಷ್ಟೇ. ತಪಸ್ಸು ಅಂದ್ರೆ ಮೇಜರ್ ಕಾನ್ಸಂಟ್ರೇಷನ್. ಹೇಗೆ ಅಂದ್ರೆ, ನಿಮ್ಗೆ ಒಬ್ಬ ಹೀರೋ ಆಗ್ಬೇಕಂದ್ರೆ ಸಡನ್ ಆಗಿ ಹೀರೋ ಆಗಲ್ಲ. ಒಂದು ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ, ಲಾಂಗ್ ಎಫರ್ಟ್ ಇರುತ್ತೆ, ಸರಿನಾ. ದಟ್ ಈಸ್ ಆಕ್ಚುಲಿ ತಪಸ್ಸು. ನಾಟ್ ಓನ್ಲಿ ಹೀರೋ, ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ ಮಾಡ್ಬೇಕಂದ್ರೆ ಆ ಒಂದು ತಪಸ್ಸು ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ ಬೀಳ್ಬೇಕು, ಸರಿನಾ. ಯಾರೊಂದು ಹೀರೋ ಅಲ್ಲಿ ಕ್ರಿಕೆಟ್ ಅಲ್ಲಿ ನಾನು ಕೆರಿಯರ್ ಸಕ್ಸೀಡ್ ಆಗ್ಬೇಕು ಅಥವಾ ಯಾವ್ದೋ ಫಿಲಮ್ ಅಲ್ಲಿ ಹೀರೋ ಆಗ್ಬೇಕು, ಅಫ್ಕೋರ್ಸ್ ತಪಸ್ ಇರುತ್ತೆ. ಬಟ್ ಒಂದು ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಬೇಕು, ನನ್ನ ಪರ್ಸೆಪ್ಷನ್ ಎನ್ಹಾನ್ಸ್ ಮಾಡ್ಕೊಬೇಕು ಅಂದ್ರೆ ಆ ಒಂದು ತಪಸ್ ಬರುತ್ತಲ್ಲ, ದಟ್ ಈಸ್ ರಿಯಲಿ ಗ್ರೇಟ್ ಥಿಂಗ್. ಅಧ್ಯಾತ್ಮ ಸಾಧನೆ ಮಾಡ್ಬೇಕಂದ್ರೆ ಈ ತಪಸ್ಸು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆ ಒಂದು ವಿಲ್ ಪವರ್ ನ ನಾವು ಡೆವಲಪ್ ಮಾಡ್ಕೊಬೇಕು. ಆ ವಿಲ್ ಪವರ್ ದಟ್ ಈಸ್ ನಥಿಂಗ್ ಬಟ್ ಅಂಡ್ ತಪಸ್ಸು. ನಾನು ಇದನ್ನ ಮಾಡ್ಲೇಬೇಕು, ನನ್ನ ಪರ್ಸೆಪ್ಷನ್ ರೈಸ್ ಮಾಡ್ಲೇಬೇಕು, ನಾನು ಇದನ್ನ ಅಚೀವ್ ಹೈಯರ್ ಲೆವೆಲ್ ರೀಚ್ ಆಗ್ಲೇಬೇಕು. ದಿಸ್ ಈಸ್ ಆಕ್ಚುಲಿ ತಪಸ್ಸು ಅಂತ ಕರೀತಾರೆ, ಸರಿನಾ. ನೆಕ್ಸ್ಟ್ ಏನಿದೆ, ಸ್ವಾಧ್ಯಾಯ ಅಂತ ಬರುತ್ತೆ, ಸರಿನಾ. ಸ್ವ ಅಧ್ಯಾಯ ಅಂದಿದ ತಕ್ಷಣ ಲೈಕ್ ಸೆಲ್ಫ್ ಸ್ಟಡಿ, ಸರಿನಾ. ನಮ್ ಲೈಫ್ ಅಲ್ಲಿ ನಾವ್ ಹೇಗಾಗಿರುತ್ತೆ ಅಂದ್ರೆ, ನಾವು ಹುಟ್ಟಿದೀವಿ, ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯ ನಾವ್ ಯಾರು ಅಂತ ನಾವು ತಿಳ್ಕೊಳೋದೇ ಇಲ್ಲ, ಆ ಪ್ರಮೇಯಕ್ಕೆ ಹೋಗೋದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೋಸ್ಕರ ನೀವು ದಿನಕ್ಕೆ ಅಟ್ಲೀಸ್ಟ್ 5 ನಿಮಿಷನಾದ್ರೂ ಟೈಮ್ ಕೊಡಿ. ಟೈಮ್ ಕೊಡ್ಲಿಲ್ಲ ಅಂದ್ರೆ ಒಂದು ಬ್ಯೂಟಿಫುಲ್ ಪರ್ಸನ್ ನೀವು ಮಿಸ್ ಮಾಡ್ಕೊಂತೀರಾ ಅಂತ ಹೇಳ್ತಾರೆ, ಸರಿನಾ. ನಾವು ಸ್ವಲ್ಪ ಯೋಚನೆ ಮಾಡಿ, ನಾವು ಹುಟ್ಟಿದೀವಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕತ್ತೆ ತರ ದುಡಿತಾ ಇರ್ತೀವಿ, ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇದೀವಿ. ನಾವು ನಮ್ ಬಗ್ಗೆ ನಾವು ಯಾವಾಗ ಟೈಮ್ ಕೊಡ್ತೀವಿ, ನಾವು ಯಾರು, ಹೇಗ್ ಬದುಕ್ಬೇಕು ಅಂತ ನಾವು ಯೋಚನೆನೆ ಮಾಡಲ್ಲ. ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಸ್ವಾಧ್ಯಾಯ ಅಂದ್ರೆ ನಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿ. ನನ್ನ ವೀಕ್ನೆಸ್ ಏನು, ನನ್ನ ಮೈಂಡ್ ಏನು, ಹೇಗ್ ರನ್ ಆಗ್ತಾ ಇದೆ, ನನ್ನ ದೇಹದ ಪರಿಸ್ಥಿತಿ ಏನು, ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ನಿಮ್ಮ ಬಾಡಿಯಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಹೋಗ್ತಾ ಹೋಗ್ತೀವಿ. ಯಾವಾಗ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ನಾವು ಈಸಿಯಾಗಿ ನಮ್ಮ ಟಾಸ್ಕ್ ನ ರೀಚ್ ಆಗ್ತಾ ಹೋಗ್ಬೋದು. ದಟ್ ಈಸ್ ವಾಟ್ ಸ್ವಾಧ್ಯಾಯ ಅಂದ್ರೆ, ಸರಿನಾ. ನಾವು ಸೆಲ್ಫ್ ಸ್ಟಡಿ, ನಮ್ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಷ್ಟು ನಾವು ಹೈಯರ್ ಲೆವೆಲ್ ರೀಚ್ ಆಗ್ತಾ ಹೋಗ್ತೀವಿ. ವೇದಾಂತ ಫಿಲಾಸಫಿ ಏನ್ ಹೇಳುತ್ತೆ ಅಂದ್ರೆ, ಕಾನ್ಶಿಯಸ್ನೆಸ್ ಕ್ರಿಯೇಟ್ ರಿಯಾಲಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ನವರು. ಅದನ್ನೇ ನಮ್ಮ ವೇದಾಂತ ಫಿಲಾಸಫಿ ಏನ್ ಹೇಳುತ್ತೆ ಅಂದ್ರೆ, ಯುವರ್ ಇಗ್ನೋರೆನ್ಸ್ ಕ್ರಿಯೇಟ್ಸ್ ರಿಯಾಲಿಟಿ ಅಂತ ಹೇಳ್ತಾರೆ. ನಮ್ಮ ಮೂರ್ಖತನ ಅಥವಾ ಅಜ್ಞಾನ ಅಂತ ಹೇಳ್ಬೋದು, ಅಜ್ಞಾನವೇ ನಮಗೆ ರಿಯಾಲಿಟಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತವೆ. ನಾವು ಹೆಚ್ಚು ನಮ್ ಬಗ್ಗೆ ನಾವು ತಿಳ್ಕೊಂಡಷ್ಟು ಜ್ಞಾನ ಜನ ಆಗ್ತಾ ಹೋಗುತ್ತೆ, ನಾವು ರಿಯಾಲಿಟಿಗೆ ಹತ್ರ ಹೋಗ್ತಾ ಹೋಗ್ತೀವಿ. ದಿಸ್ ಈಸ್ ಆಕ್ಚುಲಿ ಸ್ವಾಧ್ಯಾಯ, ಸರಿನಾ. ನಿಯಮದಲ್ಲಿ ಶೌಚ ಬಗ್ಗೆ ಹೇಳ್ದೆ, ಸಂತೋಷ ಬಗ್ಗೆ ಹೇಳ್ದೆ, ತಪಸ್ ಬಗ್ಗೆ ಹೇಳ್ದೆ, ಸ್ವಾಧ್ಯಾಯ ಬಗ್ಗೆ ಹೇಳ್ದೆ. ನೆಕ್ಸ್ಟ್ ಏನಿದೆ, ಈಶ್ವರಿ ಪ್ರಣಿಧಾನ ಅಂತ ಇದೆ, ಸರಿನಾ. ಈಶ್ವರಿ ಪ್ರಣಿಧಾನ ಅಂದ್ರೆ ನಾಟ್ ಎನ್ ಬಿಗ್ ಡೀಲ್. ನಮ್ಮನ್ನ ನಾವು ಡೆಡಿಕೇಟ್ ಮಾಡ್ಬೇಕು. ನಮ್ಮ ಕೆಲ್ಸನೇ ಆಗಿರ್ಬೋದು, ನಮ್ಮ ವರ್ಕ್ ನ ಆಗಿರ್ಬೋದು, ರಿಸಲ್ಟ್ಸ್ ಎಲ್ಲ ಈಶ್ವರನಿಗೆ ಅಥವಾ ಆಲ್ಮೈಟಿ ಗಾಡ್ಗೆ ಡೆಡಿಕೇಟ್ ಮಾಡ್ಬಿಡುದು. ನಮ್ಮ ತನನು ನಾವು ಡೆಡಿಕೇಟ್ ಮಾಡ್ಬಿಡೋದು. ಹೇಗೆ ನಮ್ಮ ಡೈಲಿ ಲೈಫ್ ಅಲ್ಲಿ ಏನಿದೆ, ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ನೀವ್ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಇರ್ತೀರಾ, ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ, ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ, ಏನ್ ಮಾಡ್ತಾ ಇದೀನಿ, ಸೋ ಮೆನಿ ಕನ್ಫ್ಯೂಷನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಇಂಟರ್ನಲ್ಲಿ ಒಂದು ಡಿಸಿಪ್ಲಿನ್ ಬರಲ್ಲ, ಟೆನ್ಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಟೆನ್ಷನ್ ಕ್ರಿಯೇಟ್ ಆದಾಗ ಸೋ ಮೆನಿ ಡಿಸ್ಅಡ್ವಾಂಟೇಜಸ್ ಎಲ್ಲ ಬರ್ತಾ ಹೋಗುತ್ತೆ.
ಈಶ್ವರಿ ಪ್ರಣಿಧಾನದಿಂದ ಈ ರೀತಿ ಕನ್ಫ್ಯೂಷನ್ಸ್ ಎಲ್ಲ ಹೊರಟೋಗುತ್ತೆ, ಸರಿನಾ. ನಾನ್ ಕೆಲಸ ಮಾಡಿದ್ದೀನಿ, ಆ ರಿಸಲ್ಟ್ಸ್ ನಾನ್ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ರಿಸಲ್ಟ್ಸ್ ಎಲ್ಲ ಅವ್ರ ಕೈಲಿದೆ, ನಾನ್ ರಿಸಲ್ಟ್ಸ್ ಅವ್ರು ಏನ್ ರಿಸಲ್ಟ್ಸ್ ಕೊಡ್ತಾರೋ ಅದಕ್ಕೆ ನಾನು ಒಪ್ಕೊಂತೀನಿ ಅಂತ ಹೇಳ್ಬಿಟ್ರೆ ಆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ವಾಟ್ ಎವರ್ ದ ರಿಸಲ್ಟ್ಸ್, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ನಾಟ್ ಓನ್ಲಿ ದ ವರ್ಕ್ ಫೋರ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ನ ನೀವು ಡೆಡಿಕೇಟ್ ಮಾಡ್ಬಿಟ್ರೆ, ಈಗ ನಾಳೆ ನಿಮ್ಗೆ ಖುಷಿಯಾಗಿ ಬದುಕ್ತಿರೋ, ನಾಳೆ ನಿಮ್ಗೆ ಏನಾಗುತ್ತೋ ನಿಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಒಂದು ಡಿಸಿಪ್ಲಿನ್ ಬರ್ತಾ ಹೋಗಲ್ಲ. ಟೆನ್ಷನ್ ಇಂದಾನೆ ನಿಮ್ಮ ಬಾಡಿ ಮೈಂಡ್ ಎಲ್ಲ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ನಮ್ ಲೈಫ್ ನ ಡೆಡಿಕೇಟ್ ಮಾಡ್ಬಿಟ್ರೆ, ದೇವ್ರೆ ನಾನ್ ನಾಳೆ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಎಲ್ಲ ನಿಮ್ ಕೈಲಿ ಬಿಟ್ಬಿಟ್ಟಿದೀನಿ, ನೀವ್ ಹೇಗ್ ಮಾಡ್ತೀರೋ ನಾನು ಹಂಗ್ ಮಾಡ್ತಾ ಹೋಗ್ತೀನಿ ಅನ್ಕೊಂಡ್ಬಿಟ್ರೆ ನಮ್ಮ ಆಲ್ಮೋಸ್ಟ್ ಟೆನ್ಷನ್ ಎಲ್ಲ ರಿಲೀಫ್ ಆಗ್ತಾ ಹೋಗುತ್ತೆ. ನಾವು ಮುಂದಿನ ಲೈಫ್ ಈಸಿಯಾಗಿ ಲೀಡ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ದ ಸೀಕ್ರೆಟ್ ಆಫ್ ಈಶ್ವರಿ ಪ್ರಣಿಧಾನ ಅಂತ ಹೇಳ್ಬೋದು, ಸರಿನಾ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಲೈಕ್ ನೆಕ್ಸ್ಟ್ ಏನಿದೆ, ಯಮ ಹೇಳ್ದೆ, ನಿಯಮ ಹೇಳ್ದೆ, ಅದ್ರಲ್ಲಿ ಎಷ್ಟೊಂದು ಕೋರ್ಸ್ ಇದೆ. ಯಮ ಅಂದಿದ ತಕ್ಷಣ ಸ್ವಲ್ಪ ಎಕ್ಸ್ಟರ್ನಲ್ ಎಥಿಕಲ್ ಬಿಹೇವಿಯರ್ ಬಗ್ಗೆ ಹೇಳಿದೆ, ನಿಯಮ ಅಂದಿದ ತಕ್ಷಣ ಸ್ವಲ್ಪ ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾ ಹೋದೆ. ಆಸನ ಅಂತ ಬರುತ್ತೆ. ಥರ್ಡ್ ಪೋಸ್ಚರ್ ಏನ್ ಕೊಟ್ಟಿದ್ದಾರೆ, ಆಸನ ಅಂತ ಕೊಟ್ಟಿದ್ದಾರೆ. ಆಸನ ಇಸ್ ನಥಿಂಗ್ ಬಟ್ ಎನ್ ಫಿಸಿಕಲ್ ಪೋಸ್ಚರ್. ನಾವ್ ಹೆಂಗ್ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ, ಆಸನ ಅಂದಿದ ತಕ್ಷಣ ಎಕ್ಸರ್ಸೈಸ್ ಗೆ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಯೋಗಾಸನ ಬೆಟ್ರಾ, ಜಿಮ್ ಬೆಟ್ರಾ, ಅಥವಾ ಅದ್ ಬೆಟ್ರಾ, ಇದ್ ಬೆಟ್ರಾ. ಲೈಕ್ ಆಸನ ಇಸ್ ನಾಟ್ ಎನ್ ಎಕ್ಸರ್ಸೈಸ್, ಇಟ್ ಇಸ್ ಎನ್ ಫಿಸಿಕಲ್ ಪೋಸ್ಚರ್. ನಮ್ಮ ಬಾಡಿನ ಲೈಕ್ ಬಾಡಿ ಜಾಮಿಟ್ರಿನ ಯೂನಿವರ್ಸಲ್ ಜಾಮಿಟ್ರಿ ಜೊತೆ ಅಲೈನ್ ಮಾಡ್ತಾ ಹೋಗ್ಬೇಕು. ನಮ್ ಹೇಗೆ ಪ್ರಕೃತಿ ರೆಸ್ಪಾಂಡ್ ಮಾಡ್ತಾ ಇದೆ, ನಾವು ಅದ್ರ ಜೊತೆ ಅಲೈನ್ ಆದಾಗ, ಸರ್ಟೆನ್ ಪೋಸ್ಚರ್ಗೆ ನಾವು ಅಲೈನ್ ಆದಾಗ, ಆ ರೀತಿ ಯೂನಿವರ್ಸಲ್ ಜಾಮಿಟ್ರಿ ಜೊತೆ ನಾವು ಅಲೈನ್ ಆಗ್ತಾ ಹೋಗ್ತೀವಿ. ಅವಾಗ ಯೂನಿವರ್ಸ್ ಹೇಗೆ ರೆಸ್ಪಾಂಡ್ ಆಗ್ತಾ ಇದೆ ನಮ್ಗೆ ಈಸಿಯಾಗಿ ತಿಳ್ಕೊಂತಾ ಹೋಗ್ಬೋದು, ಸರಿನಾ. ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ಆಕ್ಚುಲಿ ಆಸನ ಅಂತ ಕರಿತಾರೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ಏನಿದೆ, ಯಮ ಆಯ್ತು, ನಿಯಮ ಆಯ್ತು, ಆಸನ ಆಯ್ತು. ಈ ಮೂರು ಕಾನ್ಸೆಪ್ಟ್ ಏನ್ ಬರೋದು ಫಿಸಿಕಲ್ ಬಾಡಿಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸಮಥಿಂಗ್ ಎಕ್ಸ್ಟರ್ನಲ್, ಸರಿನಾ. ಮಾರಲ್ ಕೋಡ್ ಆಗಿರ್ಬೋದು, ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೋದು, ನಮ್ಮ ಆಸನ ಆಗಿರ್ಬೋದು, ಇಟ್ ಈಸ್ ಎನ್ ಎಕ್ಸ್ಟರ್ನಲ್ ಏಜೆನ್ಸಿ. ಪ್ರಾಣಾಯಾಮ ಅಂದ್ರೆ ಇಟ್ ಈಸ್ ಮೂವಿಂಗ್ ಫ್ರಮ್ ಎಕ್ಸ್ಟರ್ನಲ್ ಟು ಇಂಟರ್ನಲ್, ಸರಿನಾ. ಪ್ರಾಣಾಯಾಮ ಫಿಸಿಕಲ್ಗೂ ಎಕ್ಸ್ಟರ್ನಲ್ಗೂ ರಿಲೇಟ್ ಆಗಿರುತ್ತೆ, ಇಂಟರ್ನಲ್ಗೂ ರಿಲೇಟ್ ಆಗಿರುತ್ತೆ. ಸಮಥಿಂಗ್ ಸೈನ್ಸ್. ಇದನ್ನ ಪ್ರಾಣ ಅಂದ್ರೆ ಹೇಗೆ ಅಂದ್ರೆ ಲೈಫ್ ಫೋರ್ಸ್ ಅಂತ ಕರಿತೀವಿ, ಸರಿನಾ. ನಿಮ್ಮ ಬಾಡಿಲಿ ಆಗಿರ್ಬೋದು 72,000 ನರನಾಡಿಗಳಲ್ಲಿ ಪ್ರಾಣಶಕ್ತಿ ಸಂಚಾರ ಆಗ್ತಾ ಇರುತ್ತೆ. ಆಯಾಮ ಅಂದ್ರೆ ಕಂಟ್ರೋಲ್. ಟು ಕಂಟ್ರೋಲ್ ಓವರ್ ದಟ್ ಪ್ರಾಣ ಶಕ್ತಿ ಈಸ್ ಪ್ರಾಣಾಯಾಮ ಅಂತ ಕರಿತೀವಿ, ಸರಿನಾ. ಲೈಕ್ ಅಂದ್ರೆ ಸರ್ಟೆನ್ ಟೆಕ್ನಿಕ್ಸ್ ಇರುತ್ತೆ, ಬ್ರೀತಿಂಗ್ ಟೆಕ್ನಿಕ್ಸ್ ಇರುತ್ತೆ. ಆ ಸರ್ಟೆನ್ ಫ್ಯಾಷನ್ ಅಲ್ಲಿ ನಾವು ಬ್ರೀತ್ ಮಾಡಿದ್ರೆ ನಾವು ಅದೇನ್ ಮಾಡ್ತೀವಿ, ಆ ಪ್ರಾಣ ಶಕ್ತಿನ ನಮ್ ಕಂಟ್ರೋಲ್ ಅಲ್ಲಿ ತಗೊಬಹುದು. ಪ್ರಾಣ ಶಕ್ತಿನ ಯೂನಿಫಾರ್ಮ್ ಆಗಿ ಡಿವೈಡ್ ಮಾಡೋ ಶಾಸ್ತ್ರ ನಾವು ಇಂಟರ್ನಲಿ ನಮ್ಮ ಶಕ್ತಿ ಕಾನ್ಶಿಯಸ್ನೆಸ್ ಇಂದಾನೆ ಮೂವ್ ಮಾಡ್ತಾ ಹೋಗ್ಬೋದು. ಇದು ಆಕ್ಚುಲಿ ಪ್ರಾಣಾಯಾಮ ಅಂದ್ರೆ, ಸರಿನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಏನಿದೆ, ನೆಕ್ಸ್ಟ್ ಸ್ಲೈಡ್ ಏನಿದೆ ಅಂದ್ರೆ ಪ್ರತ್ಯಾಹಾರ ಅಂತ ಇದೆ, ಸರಿನಾ. ಲೈಕ್ ದಿಸ್ ಇಸ್ ಪ್ಯೂರ್ಲಿ ಇಂಟರ್ನಲ್, ಸರಿನಾ. ನಾವು ಆಸನವರೆಗೂ ಎಕ್ಸ್ಟರ್ನಲ್ ಏಜೆನ್ಸಿ, ಫಿಸಿಕಲ್ ವರ್ಕ್, ಬಾಡಿ ವರ್ಗೂ ಇದ್ವಿ. ಈಗ ಪ್ರಾಣಾಯಾಮ ಅಂದ್ರೆ ಇಟ್ ಈಸ್ ಎನ್ ಟ್ರಾನ್ಸಿಟರಿ ಫ್ರಮ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್. ಪ್ರತ್ಯಾಹಾರ ಅಂದ್ರೆ ಇಂಟರ್ನಲ್ ಬಂದ್ಬಿಡ್ತೀವಿ, ಸರಿನಾ. ರಿಸ್ಟ್ರೈನಿಂಗ್ ಸೆನ್ಸಸ್ ಅಂತ ಇರುತ್ತೆ. ಪ್ಲೆಜರ್ ಸ್ಕಿಲ್ಸ್ ಅಸ್ ಇಂಟರ್ನಲ್. ನಮ್ಮ ಸೆನ್ಸಸ್ ಹೇಗಿದೆ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ, ಚರ್ಮ, ಇದೆಲ್ಲ ಪಂಚ ಇಂದ್ರಿಯಗಳು. ಏನೇನು ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ಬೇಕು 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 ಅಂತ ಹೇಳ್ತಾ ಇರುತ್ತೆ. ನಮ್ಮ ಮೈಂಡ್ ನ ಅಲ್ಲಿಗೆ ಕರ್ಕೊಂಡ್ಬಿಡ್ತಾ ಇರುತ್ತೆ, ಸರಿನಾ. ಫಾರ್ ಎಕ್ಸಾಂಪಲ್, ನಿಮಗೆ ಪಾನಿಪುರಿ ಅಂದ್ರೆ ಎಷ್ಟೊಂದು ಜನಕ್ಕೆ ತುಂಬಾ ಇಷ್ಟ ಇರುತ್ತೆ, ಸರಿನಾ. ಪಾನಿಪುರಿ ಏನ್ ಮಾಡುತ್ತೆ, ಪ್ಲೆಜರ್ ಕಿಲ್ಸ್ ಅಸ್ ಇಂಟರ್ನಲ್ಲಿ ಅಂತ ಹೇಳ್ತಾರೆ. ಪಾನಿಪುರಿ ಏನ್ ಮಾಡುತ್ತೆ, ತಿಂದಿದ ತಕ್ಷಣ ತಿನ್ನೋದು ಒಂದು 5 minutes ಅಷ್ಟೇ, ತುಂಬಾ ಮುದ ಕೊಡುತ್ತೆ ಮನಸ್ಸಿಗೆ. ಅದಾದ್ಮೇಲೆ ಏನಾಗೋಗುತ್ತೆ, ಗ್ಯಾಸ್ಟ್ರಿಕ್ ಆಗ್ತಾ ಹೋಗುತ್ತೆ. ಒಂದು ವಾರ ಕಂಟಿನ್ಯೂಸ್ ಆಗಿ ತಿಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ. ಆ ಗ್ಯಾಸ್ಟ್ರಿಕ್ ಹೆಣಗೋ ವಿಧಾನ ಒಂದು ವಾರಾನ್ಗಟ್ಲೆ ಆಗಿರ್ಬೋದು, ತಿಂಗ್ಳಾನ್ಗಟ್ಲೆ ಆಗಿರ್ಬೋದು. ಕೆಲವರಿಗೆ 6 ತಿಂಗಳು ಇದ್ದೇ ಇರುತ್ತೆ. ಮಾತ್ರೆಗಳು ತಗೊಂತ ಹೋಗ್ತೀವಿ. ನಾವೇನ್ ಮಾಡ್ತೀವಿ, ಈ ಒಂದು ಪ್ಲೆಜರ್ ನ ನಾವು ಲಗಾಮ್ ಹಾಕ್ಲಿಲ್ಲ ಅಂದ್ರೆ ಈ ರೀತಿ ಡ್ಯಾಮೇಜ್ ಆಗೋದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ನಾಟ್ ಓನ್ಲಿ ಒಂದು ಪಾನಿಪುರಿ ಎಕ್ಸಾಂಪಲ್ಸ್ ಕೊಟ್ಟೆ, ನಿಮ್ಗೆ ಈ ರೀತಿ ಸೆನ್ಸಸ್ ಆಗಿರ್ಬೋದು, ಎಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ಬೋದು. ಡ್ರಗ್ಸ್ ಆಗಿರ್ಬೋದು, ಡ್ರಗ್ಸ್ ಹೆವಿ ಪ್ರಾಬ್ಲಮ್ಸ್ ಕೊಡ್ತಾ ಹೋಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ದಿಸ್ ಈಸ್ ಆಕ್ಚುಲಿ ಪ್ಲೆಜರ್ಸ್. ನಾವು ಎಲ್ಲಿ ಮೂಲಕ್ಕೆ ಕಡಿವಾಣ ಆಗ್ತಾ ಹೋದಾಗ ನಾವು ಈ ರೀತಿ ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ಪ್ರತ್ಯಾಹಾರ ಅಂತ ಕರೀತಾರೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಧಾರಣ ಅಂತ ಕರೀತಾರೆ, ಸರಿನಾ. ಧಾರಣ ಅಂದ್ರೆ ಆಫ್ಟರ್ ದಿಸ್ ಪ್ಲೆಜರ್ನೆಲ್ಲ ನಾವು ಕಂಟ್ರೋಲ್ ಮಾಡಿದಾಗ ನಮ್ಮ ಮೈಂಡ್ ಸ್ವಲ್ಪ ಫ್ರೀ ಅಪ್ ಆಗ್ತಾ ಹೋಗುತ್ತೆ.
ಕಾನ್ಸಂಟ್ರೇಷನ್ ಆನ್ ಎ ಸಿಂಗಲ್ ಪಾಯಿಂಟ್ ಆರ್ ಎ ಟಾಸ್ಕ್ ಅಸೈನ್ ಟು ಹಿಮ್ ಅಂತ ಹೇಳ್ತೀವಿ, ಸರಿನಾ. ನಾವು ಆಫ್ಟರ್ ದಿಸ್ ಪ್ರತ್ಯಾಹಾರ ನಾವೇನ್ ಮಾಡ್ಬೇಕಂದ್ರೆ ಒಂದು ಧಾರಣ, ಒಂದು ಟಾಸ್ಕ್, ಸರಿನಾ. ನಮ್ಮ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ನಿಮ್ಗೆ ಒಂದು ಕೆಲಸ ಹೇಳಿದ್ರೆ ಆ ಕೆಲಸ ನೀವು ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮೈಂಡ್ ಕೂಡ ಎಲ್ಲೋ ಬಿಟ್ಬಿಟ್ಟಿರ್ತೀರ, ಸರಿನಾ. ಈ ಒಂದು ಟಾಸ್ಕ್ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ದಿಸ್ ಈಸ್ ಆಕ್ಚುಲಿ ಧಾರಣ ಅಂದ್ರೆ. ಇವಾಗ ನಾವು ಏನೋ ಕೆಲಸ ಹೇಳಿದ್ರೆ, ಇವಾಗ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆಗೆ, ಎಷ್ಟೊಂದ್ ಜನದ ಮೈಂಡ್ 100% ನಾನ್ ಇರಲ್ಲ. ಸಮ್ವೇರ್ ಇಟ್ ಇಸ್ ಬಿನ್ ಡಿಸ್ಟರ್ಬ್, ಸಮ್ವೇರ್ ಎಲ್ಲೆಲ್ಲೋ ಹೋಗಿರುತ್ತೆ. ದಿಸ್ ಈಸ್ ಆಕ್ಚುಲಿ ಧಾರಣ ಅಂದ್ರೆ. ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಪಕ್ಕಾ ಕೇಳಿಸ್ಕೊಂತಾ ಇದ್ದೀರಾ, ಅಥವಾ ಬೇರೆ ಏನೋ ಟಾಸ್ಕ್ ಕೊಟ್ಟಾಗ ನೀವು ಅದೇ ಕೆಲಸನೇ ಮಾಡ್ತಾ ಇದ್ದೀರಾ. ಇಟ್ ಈಸ್ ಎನ್ ನಥಿಂಗ್ ಬಟ್ ಎನ್ ಕಂಟ್ರೋಲಿಂಗ್ ಆಫ್ ಮೈಂಡ್. ನಮ್ಮ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದನ್ನ ನಮ್ಮ ಅವೇರ್ನೆಸ್ ಸೆಳ್ಕೊಳೋದೆ ಧಾರಣ ಅಂತ ಕರಿತೀವಿ, ಸರಿನಾ. ನೆಕ್ಸ್ಟ್ ಹೋಗೋಣ. ಧ್ಯಾನ ಅಂದ್ರೆ ಮೆಡಿಟೇಷನ್, ಸರಿನಾ. ಮೆಡಿಟೇಷನ್ ಅಂದ್ರೆ ಕಾನ್ಸಂಟ್ರೇಷನ್ ಅಷ್ಟೇ. ನಮ್ಮ ಮೈಂಡ್ ನ ವೇಪರೈಸ್ ಮಾಡಿ ಫ್ರೀಸ್ ಮಾಡೋದು ಏನೇನೋ ಹೇಳ್ತಾರೆ, ಸರಿನಾ. ಲೈಕ್ ಧ್ಯಾನ ಅಂದ್ರೆ ಸಿಂಪಲ್ ಆಗಿ ನೀವೇನ್ ಹೇಳ್ಬೇಕಂದ್ರೆ, ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಅಷ್ಟೇ. ಸಿಂಪ್ಲಿ ಸಿಟಿಂಗ್ ಕಾನ್ಸಂಟ್ರೇಟಿಂಗ್ ಆನ್ ಸಮ್ವೇರ್ ಎಲ್ಸ್ ಅಲ್ಲ, ನಮ್ಮ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಸಿಂಪ್ಲಿ ಸಿಟ್ಟಿಂಗ್ ಕಾನ್ಸಂಟ್ರೇಟಿಂಗ್ ಆನ್ ಸಮಥಿಂಗ್ ಎಲ್ಸ್ ಆದ್ರೆ ಅದು ಯು ಆರ್ ಸಿಂಪ್ಲಿ ಸಿಟ್ಟಿಂಗ್ ಅಷ್ಟೇ. ಧ್ಯಾನ ಅಂದ್ರೆ ನಿಮ್ಮ ಮೇಲೆ ನಿಮ್ಮ ಕಾನ್ಸಂಟ್ರೇಟ್ ಮಾಡ್ಬೋದು, ಅಥವಾ ನಿಮ್ಮ ಮನಸ್ಸಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ನೀವು ಮೆಡಿಟೇಷನ್ ಸ್ಟೇಟಿಗೆ ಹೋಗ್ತಾ ಹೋಗ್ತೀರಾ. ಅಥವಾ ನಿಮ್ಮ ಬಾಡಿ ಮೇಲೆ, ಬಾಡಿ ಅಂದ್ರೆ ಬ್ರೆತ್ ಆಗಿರ್ಬೋದು, ನಿಮ್ಮ ಉಸಿರು ಏರಿಳಿತ ಆಗ್ತಾ ಇರುತ್ತೆ, ಅಥವಾ ಹೃದಯ ಬಡಿತಾ ಆಗ್ತಾ ಇರುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಬಿಟ್ಬಿಟ್ರೆ ನೀವೇನ್ ಮಾಡ್ತೀರಾ, ಅದು ಮೆಡಿಟೇಷನ್ ಸ್ಟೇಟಿಗೆ ಹೋಗ್ಬಿಡ್ತೀರಾ. ಅಥವಾ ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ನಿಮ್ಮ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ವೀಕ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ವೀಕ್ನೆಸ್ ನ ಓವರ್ಕಮ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಥವಾ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಮೇಲೆ ಬಿಟ್ಬಿಡಿ. ಅಲ್ಟಿಮೇಟ್ ರೀಚ್ ಆದಾಗ ಯು ಆರ್ ಮೆಡಿಟೇಷನ್ ಆನ್ ಗಾಡ್. ದಿಸ್ ಈಸ್ ಆಕ್ಚುಲಿ ಧ್ಯಾನ. ಸಿಂಪಲ್ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ನಿಮ್ ಮೇಲೆ ಬಿಟ್ಪಡೋದನ್ನೇ ಧ್ಯಾನ ಅಂತ ಕರಿತೀವಿ, ಸರಿನಾ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಲಾಸ್ಟ್ ಸ್ಲೈಡ್ ಏನಿದೆ ಅಂದ್ರೆ ಸಮಾಧಿ ಸ್ಥಿತಿ ಅಂದ್ರೆ, ಸರಿನಾ. ಆಲ್ ಯೋಗ ಎಲ್ಲ ರೀಚ್ ಆಗೋದೆಲ್ಲ ಈ ಸಮಾಧಿ ಸ್ಥಿತಿಗೆ ನಾವು ಅಲ್ಟಿಮೇಟ್ ರೀಚ್ ಆಗ್ಬೇಕು. ಯಾವ ವ್ಯಕ್ತಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಬ್ಲಿಸ್ಫುಲ್ ಆಗಿರ್ತಾನೆ ಅಂದ್ರೆ ಈ ಸಮಾಧಿ ಸ್ಥಿತಿಗೆ ರೀಚ್ ಆದಾಗ್ಲೇ, ಅಲ್ಟಿಮೇಟ್ ಜೊತೆ ಜೋಡಿಸ್ಕೊಂಡಾಗ್ಲೇನೆ ಅವನು ಸಮಾಧಿ ಅಲ್ಟಿಮೇಟ್ ತುಂಬಾ ಹ್ಯಾಪಿ ಆಗಿರೋದು, ತುಂಬಾ ಬ್ಲಿಸ್ಫುಲ್ ಆಗಿರೋದು. ಅವನಲ್ಲಿರೋ ನಮ್ಮ ಟಾಸ್ಕ್ ಏನಂದ್ರೆ ನಮ್ಗೆ ಎಲ್ಲಾ ಸಿಕ್ಕಿರುತ್ತೆ, ದುಡ್ಡು, ಬಂಗ್ಲೆ, ಆಸ್ತಿ, ಹೆಂಡತಿ, ಲೈಕ್ ಎಲ್ಲಾ ಸಿಕ್ಕಿರುತ್ತೆ. ಬಟ್ ಬೇಸಿಕ್ನೆಸ್ ಡಿವಿನಿಟಿ ಅನ್ನೋದೇ ಸಿಕ್ಕಿರಲ್ಲ, ಸರಿನಾ. ಈ ಡಿವಿನಿಟಿನ ಮ್ಯಾನಿಫೆಸ್ಟ್ ಮಾಡೋದೇ ಸಮಾಧಿ ಸ್ಥಿತಿ. ಲೈಕ್ ಸಮಾಧಿ ಸ್ಥಿತಿ ಅಂದ್ರೆ ಎನ್ಲೈಟ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ಬೋದು. ಎಷ್ಟೊಂದ್ ಜನ ಏನ್ ಕನ್ಫ್ಯೂಸ್ ಆಗೋಗಿರ್ತಾರೆ, ಸಮಾಧಿ ಸ್ಥಿತಿ ಕನ್ಫ್ಯೂಷನ್ ಆದಾಗ ಎಲ್ಲೋ ಊರಿಂದ ಹೊರಗಡೆ ಇರ್ಬೇಕು, ಹಿಮಾಲಯ ಕುತ್ಕೊಂಡಾಗ್ಲೇ ಅದು ಪ್ರಾಪ್ತಿ ಆಗೋದು. ನೋ 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 ನೋ, ಅದ್ ಹಂಗಲ್ಲ. ಸಮಾಧಿ ಸ್ಥಿತಿಗೆ ನಾವು ರೀಚ್ ಆಗ್ಬೇಕಂದ್ರೆ ಡೈಲಿ ಲೈಫ್ ಅಲ್ಲಿ ಇದ್ದಾಗ್ಲೂ, ನಾನ್ ನಿಮ್ ಜೊತೆ ಮಾತಾಡ್ಬೇಕಾದ್ರು ನಾವು ಸಮಾಧಿ ಸ್ಥಿತಿಯಲ್ಲಿ ಇದ್ಕೊಂಡೆ ಮಾತಾಡ್ಬೋದು, ಸರಿನಾ. ರಾಮಕೃಷ್ಣ ಅವರೆಲ್ಲ ಎನ್ಲೈಟ್ಮೆಂಟ್ ಪೀಪಲ್ಸ್. ಅಥವಾ ನಮ್ಮ ಸಾಧು ಗುರು ರವಿಶಂಕರ್ ಗುರುಜಿ ಅವರೆಲ್ಲ ಎನ್ಲೈಟೆಡ್ ಬೀಯಿಂಗ್. ಅಥವಾ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮ ಅವರೆಲ್ಲ ಎನ್ಲೈಟೆಡ್ ಬೀಯಿಂಗ್. ಅವರೆಲ್ಲ ನಮ್ ಜೊತೆಗೇನೆ ಇದ್ರು, ನಮ್ ತರಾನೇ ಬದುಕ್ತಿದ್ರು. ದಿಸ್ ಇಸ್ ಆಕ್ಚುಲಿ ಸಮಾಧಿ ಸ್ಥಿತಿ. ಇದೆಲ್ಲ ರೀಚ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಟ್ ಡಸಂಟ್ ಮೀನ್ ವಿ ಶುಡ್ ನಾಟ್ ಗಿವ್ ಅಪ್, ಸರಿನಾ. ಟ್ರೈ ಮಾಡಿರೋಣ. ಈ ಜನ್ಮ ಆಗ್ಲಿ ಅಂದ್ರೆ ಮುಂದಿನ ಜನ್ಮದಾಗೂ ನಾವು ಆ ರೀತಿ ಸಮಾಧಿ ಸ್ಥಿತಿಗೆ ರೀಚ್ ಆಗ್ಲೇಬೇಕು. ದಟ್ ಈಸ್ ಅನ್ ಅಲ್ಟಿಮೇಟ್ ಗೋಲ್ ಆಫ್ ಎನ್ ಯೋಗಿ. ಆ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಅಂದ್ರೆ, ಆಲ್ ಯೋಗ ಇಟ್ಸ್ ಟು ರಿಯಲೈಸ್ ದಟ್ ಯು ಆರ್ ಎನ್ ಗಾಡ್. ನಿಮ್ಮ ದೈವತ್ವವನ್ನು ನೀವು ರಿಯಲೈಸ್ ಮಾಡ್ಕೊಳೋದೇ ಎಂಡ್ ಅಂಡ್ ಏಮ್ ಆಫ್ ಆಲ್ ಯೋಗ ಅಂತ ಕರೀತಾರೆ, ಸರಿನಾ. ಸಮಾಧಿ ಸ್ಥಿತಿನೂ ಅದೇ ರೀತಿನೇ ಆಲ್ ಸ್ಟೇಟ್. ಇಟ್ ಈಸ್ ಅನ್ ಅಲ್ಟಿಮೇಟ್ ಸ್ಟೇಟ್, ಸರಿನಾ. ಅಲ್ಟಿಮೇಟ್ ಸ್ಟೇಟ್ ಅಂಡ್ ದಟ್ ಈಸ್ ಅನ್ ಬೇಸಿಕ್ ಸ್ಟೇಟ್. ನಾವ್ ಯಾರು ಅಂತ ತಿಳ್ಕೊಳೋದೆ, ನಮ್ಮಲ್ಲಿರೋ ಕಂಪ್ಲೀಟ್ ಶಕ್ತಿನ ಅನಾವರಣ ಮಾಡೋದೇ ಈ ಸಮಾಧಿ ಸ್ಥಿತಿ ಅಂತ ಕರೀತಾರೆ, ಸರಿನಾ. ನಾನು ಎಲ್ಲಾ ಅಂಗಗಳನ್ನ ಹೇಳ್ತಾ ಹೋದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳಿದ್ದೆ. ಸಮಯನೂ ಕೂಡ ಆಗಿದೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಅರೈಸ್ ಮಾಡ್ತಾ ಹೇಳ್ಬೋದು. ಹರಿ ಓಂ. ಎಲ್ಲರೂ ಯಾರಾದ್ರೂ ಡೌಟ್ ಕೇಳ್ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ರಾಘವೇಂದ್ರ ಅಣ್ಣ ಅಂತ ಹೇಳಿ ಅಣ್ಣ.
ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ನೀವು ಮಾತಾಡಿ. ಹರಿ ಓಂ ಅಣ್ಣ. ಹರಿ ಓಂ ಅಣ್ಣ. ತುಂಬಾನೇ ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು. ನಾವಿನ್ನು ಬೇಸಿಕ್ ಅಲ್ಲಿ ಇದೀವಿ, ಇದೆಲ್ಲ ನಾವು ಸ್ವಲ್ಪ ಬೇಸಿಕ್ ತಿಳ್ಕೊಂಡ್ರೆ ನಾವು ಏನಾದ್ರು ಕ್ವಶನ್ ಕೇಳ್ಬೋದು, ತಿಳ್ಕೊಂಡ್ಮೇಲೆ ಬೇಕಿದ್ರೆ ಕೇಳೋಣ ಅಂತ. ಸರಿ ಅಣ್ಣ. ಯಮ ನಿಯಮ ಮೇಜರ್ ಕಾನ್ಸಂಟ್ರೇಟ್ ಮಾಡಿ ಅಣ್ಣ, ಬಿಕಾಸ್ ನಾವು ಆಸನಗಾಗ್ಲೇ ಡೈವಿನ್ ಆಗೋಗಿದೀವಿ. ಈ ಟೈಮಲ್ಲಿ ನಾವು ಯಮ ನಿಯಮದ ಬಗ್ಗೆ ಮೇಜರ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಣ್ಣ. ಹೇಗೆ ಯಮ ನಿಯಮ 5 ಸ್ಟೆಪ್ಸ್ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಣ್ಣ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ? ತುಂಬಾ ಲೈಫ್ ಅಲ್ಲಿ ಸಸ್ಟೈನ್ ಆಗೋದು ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಹರಿ ಓಂ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಹರಿ ಓಂ. ಸವಿತಾ ಅಕ್ಕ ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರಿ, ಏನು ಗೊತ್ತಾಗಲ್ಲ. ವಾಲ್ಯೂಮ್ ಬರ್ತಾ ಇಲ್ಲ ಅಂತ ಹೇಳಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ರು. ಭಾರ್ಗವಿ ಹೇಮಂತ್ ಅಕ್ಕ ಮಾತಾಡಿ ಅಕ್ಕ. ಭಾರ್ಗವಿ ಹೇಮಂತ್. ಅದೇ ಇವೆಲ್ಲ ನಾವು ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ, ಎಲ್ಲ ತುಂಬಾ ಉಪಯೋಗವಾಗಿತ್ತು. ಬಟ್ ಏನಂದ್ರೆ ಇದೆಲ್ಲ ಹೇಗ್ ಪ್ರಾಕ್ಟೀಸ್ ಮಾಡೋದು, ನಮ್ಗೆ ಟೈಮೇ ಇರಲ್ಲ. ಇದೆಲ್ಲ ಮಾಡ್ಬೇಕು ಅಂತ ಆಸೆ, ಬಟ್ ನಮ್ಮ ಸುತ್ತಮುತ್ತ ಇರೋ ಫ್ಯಾಕ್ಟರ್ಸ್, ಈಗ ನಾವ್ ಇದನ್ನ ಫಾಲೋ ಮಾಡ್ತೀವಿ ಅಂದ್ರೆ ಅವ್ರು ಇದನ್ನ ರೆಸ್ಪೆಕ್ಟ್ ಕೊಡಲ್ಲ. ಫಾರ್ ಎಕ್ಸಾಂಪಲ್ ನಾವ್ ಈ ತರ ಇರ್ಬೇಕು ಅಂತ ಹೇಳಿದ್ರೆ ನಿಂಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ಹೇಳೋದ್ ಜಾಸ್ತಿ ಇರ್ತಾರೆ. ಏನಾದ್ರು ಒಂದು ಫಿಸಿಕಲಿ ಹೇಗೆ ಆಗುತ್ತಿದೆ ಅಂದ್ರೆ ಗೊತ್ತಾಕ, ದಿಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಯು, ಸರಿನಾ? ನಾವು ಡೈಲಿ ಲೈಫ್ ಅಲ್ಲಿ ಬ್ಯುಸಿ ಆಗಿರ್ತೀವಿ ಅಂದ್ರೆ ಯಾರಿಗೋಸ್ಕರ ಬ್ಯುಸಿ ಆಗಿರ್ತೀವಿ? ನಮ್ಗೋಸ್ಕರ ನಾವು ಬದುಕ್ತಿಲ್ಲ, ರೈಟ್? ಬೇರೆಯವ್ರಿಗೋಸ್ಕರ ನಮ್ ಲೈಫ್ ನ ಡೆಡಿಕೇಟ್ ಮಾಡ್ಬಿಡ್ತೀವಿ, ಸರಿನಾ? ನಾವ್ ಹೇಗೆ ಅಂದ್ರೆ ನಾವು ಬ್ಯುಸಿ ಆಗ್ತಾನೆ ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೋದು. ಮಾರ್ನಿಂಗ್ ನಿಮ್ಗೆ 2 hours ಸಿಕ್ಕಿದ್ರಕ ಆಸನ ಪ್ರಾಣಾಯಾಮ ಮಾಡ್ತಾ ಹೋಗ್ಬೋದು, ಸರಿನಾ? ಅಥವಾ ಮಾರ್ನಿಂಗ್ ಅದೇ ಟೈಮ್ ಅಲ್ಲೇ 1 hour ಇದ್ರೆ ಪ್ರಾಣಾಯಾಮ ಅಥವಾ ಧ್ಯಾನ ಕೂಡ ಮಾಡ್ತಾ ಹೋಗ್ಬೋದು, ಸರಿ ಅಲ್ವಾ? ಲೈಕ್ ನಿಮ್ಮ ಪ್ರೆಷರ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಮ್ಮ ರಿಸ್ಟೆನ್ ಅದೆಲ್ಲ ಮೈಂಡ್ ವರ್ಕ್ ಅಷ್ಟೇ. ನೀವು ಕೆಲಸ ಮಾಡ್ತಾನೆ ಆ ಪ್ರೆಷರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು, ಸರಿನಾ? ಅಥವಾ ಈಗ ಯಮ ನಿಯಮ ಎಲ್ಲ ಪೀನಲ್ ಕೋಡ್ಸ್ ಅಷ್ಟೇ. ಅದ್ರ ಮೇಲೆ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಒಂದು 2 hours ಸಿಕ್ಕಿದ್ರೆ ಆಸನ ಪ್ರಾಣಾಯಾಮ ಧ್ಯಾನ ಮಾಡ್ಬೋದು. ಮಿಕ್ಕಿ ಟೈಮ್ ಅಲ್ಲಿ ಎಲ್ಲದನ್ನು ನಾವ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ನಾವು ನಮ್ ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಬೇರೆಯವ್ರ ಲೈಫ್ ಎಲ್ಲ ಅದು ಅವ್ರ ಲೈಫಿಗೆ ಬಿಟ್ಟಿದ್ದು, ಸರಿನಾ? ಬೇರೆಯವ್ರ ಒಪಿನಿಯನ್ಗೋಸ್ಕರ ನಾವು ಬಲಿಪಶು ಆಗ್ಬಾರ್ದು. ಜನ ಏನಾದ್ರು ತಿಳ್ಕೊಂಡ್ಬಿಡಿ, ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ಈ ಒಂದು ಆತ್ಮಸ್ಥೈರ್ಯ ಬಂದಾಗ ನಮ್ ಲೈಫ್ ನ ಲೀಡ್ ಮಾಡ್ತಾ ಹೋಗ್ಬೋದು ಅಕ್ಕ. ಈ ರೀತಿ ಆಗ್ತಾ ಹೋಗುತ್ತೆ. ವಾಟ್ ಎವರ್ ಬೇರೆಯವ್ರ ಒಪಿನಿಯನ್ಗೆ ನಾವು ಬಲಿಪಶು ಆಗ್ಬೋದು. ಆ ಒಂದು ಕಾನ್ಫಿಡೆನ್ಸ್ ಬಂತ ಈ ರೀತಿ ಮಾಡ್ತಾ ಹೋಗ್ಬೋದು. ಅದೇನಾಗತ್ತೆ ಅಂದ್ರೆ ನಾವು ಶುರು ಮಾಡ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಇದಕ್ಕೆ ಇವ್ರು ಈ ತರ ಬದ್ಲಾಗ್ತಾರೆ, ಈ ತರ ಇವ್ರ ಭಾವನೆಗಳು ಈ ತರ ಬದ್ಲಾಗ್ತಾ ಇದೆ ಅಂದಾಗ ಆ ಕಡೆ ಬೇರೆ ಕಡೆಯಿಂದ ತುಂಬಾ ನೆಗೆಟಿವ್ ವೈಬ್ಸ್ ಬರುತ್ತೆ. ಅದೇನಾಗತ್ತೆ, ನಮ್ಗೆ ಯಾರಿಗೋಸ್ಕರ ಮಾಡ್ಬೇಕು ಅಂತ ಫೀಲಿಂಗ್ ಬಂದ್ಬಿಡತ್ತೆ. ಅದನ್ನ ಹೇಗ್ ಹೋಗ್ಸೋದು? ನಾನು ಫಸ್ಟ್ ನನ್ ಪ್ರಯಾರಿಟಿ ಹೇಗೆ ತಗೊಳ್ಳೋದು? ನಮ್ ಬಗ್ಗೆ ನಮ್ ಪ್ರಯಾರಿಟಿ ಫಸ್ಟ್ ಹೇಗೆ? ಅಷ್ಟೇನಂದ್ರೆ ಸಾವು ಅನ್ನೋದು ಎಲ್ರಿಗೂ ಬರುತ್ತೆ ಅಕ್ಕ. ವಿ ಆರ್ ನಾಟ್ ಲಿವಿಂಗ್ ಎನ್ ಬೆಸ್ಟ್ ಲೈಫ್. ನಾವ್ ಜನಗಳು ಸುತ್ತಮುತ್ತ ಪರೀಕ್ಷೆ ಮಾಡಿ ನೋಡಿ, ಯಾರು ಕರೆಕ್ಟ್ ಆಗಿ ಬದುಕ್ತಿರಲ್ಲ, ಎಲ್ಲಾ ಕಾಂಪ್ರಮೈಸ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ಹೊರಗಡೆ ನೋಡಕ್ ಚೆನ್ನಾಗ್ ಕಾಣಿಸ್ತಿರ್ತಾರೆ, ಒಳಗಡೆ ಎಲ್ಲ ಟೊಳ್ಳೆ, ಕರೆಕ್ಟ್ ಅಲ್ವಾ? ನೀವೇನ್ ಮಾಡ್ಬೇಕು? ನಾವು ಹಂಗೆ ಬ್ರೈನ್ ವಾಶ್ ಆಗೋಗ್ಬೇಕು. ನಮ್ ಲೈಫ್ ನ ಟೊಳ್ಳೆ ಜೀವನ ಆಗ್ಬಾರ್ದು, ಶೋ ಆಫ್ ಆಗ್ಬಾರ್ದು, ಒಳಗಡೆಯಿಂದ ಜಿನೈನ್ ಆಗಿ ಬದುಕ್ಬೇಕಂದ್ರೆ ಈ ರೀತಿ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ಬೇಕಕ್ಕ. ರೈಟ್? ನಮ್ ಲೈಫ್ ನಾವು ಒಬ್ರೇ ಹಾಕ ಬದುಕೋದು, ಸಾವು ಬಂದೇ ಬರುತ್ತೆ. ಪ್ರಾಕ್ಟಿಕಲಿ ನಾವೇನ್ ಮಾಡ್ಬೇಕಂದ್ರೆ ನನ್ ಲೈಫ್ ನನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ ಲೈಫ್ಗೆ ನಾನೇ ಜವಾಬ್ದಾರಿ ಅಷ್ಟೇ. ನನ್ ಲೈಫ್ಗೆ ನಾನೇ ಜವಾಬ್ದಾರಿ ಆಗಿರೋದ್ರಿಂದ ನನ್ ಲೈಫ್ ನಾನೇ ಹ್ಯಾಂಡ್ ಓವರ್ ತಗೊಬೇಕು, ರೆಸ್ಪಾನ್ಸಿಬಲ್ ತಗೊಬೇಕು. ಬೇರೆಯವ್ರಿಗೋಸ್ಕರ ನನ್ನ ಲೈಫ್ ನಾನು ಬಿಟ್ಬಿಡ್ಬಾರ್ದು. ಅವ್ರ ಲೈಫ್ ಅವ್ರು ನೋಡ್ಕೊಂತ ಇರ್ತಾರೆ, ಸಮಾಜಕ್ಕೂ ಎದುರ್ಕೊಂಡು ಹೋಗ್ಬಾರ್ದು. ಯೋಗಿ ಅಂದ್ರೆ ಕಾನ್ಫಿಡೆನ್ಸ್ ಅವಾಗಲೇ ಡೆವಲಪ್ ಆಗೋದು ಸಾಧ್ಯ ಆಗ. ಈ ರೀತಿ ಆಗ್ತಾ ಹೋಗುತ್ತೆ ಅಕ್ಕ. ಅಣ್ಣ ತುಂಬಾ ಚೆನ್ನಾಗಿತ್ತು, ನಿಮ್ ಎಕ್ಸ್ಪ್ಲನೇಷನ್ ಎಲ್ಲ ತುಂಬಾ ಇಷ್ಟ ಆಯ್ತು. ಅದೇ ತಾವ್ ಹೇಳಿದ್ರಲ್ಲ ಆತರ ಅಂದ್ರೆ ಕಾನ್ಸಂಟ್ರೇಷನ್ ತಕ್ಷಣ ಬರೋದೇ ಇಲ್ಲ. ಈಗ ನಾವು ಧ್ಯಾನ ಮಾಡಕ್ಕೆ ಅಂತ ಕೂತ್ಕೊಂಡ್ರೆ ಕರೆಕ್ಟ್ ಬೇರೆ ಬೇರೆ ತರ ಮೈಂಡ್ ಓಡ್ತಾನೆ ಇರುತ್ತೆ. ಅದನ್ನೆಲ್ಲ ಕರೆಕ್ಟ್ ಆಗಿ ಒಂದೇ ಕಡೆ ಹಿಡಿದಿಟ್ಕೊಳಂಗೆ
ಅದಕ್ಕೇನಾದ್ರೂ ಔಷಧಿ ಇದೆಯಾ ಅಂತ ಯೋಗದಲ್ಲಿ? ಅಂದ್ರೆ ಇದು ತಪಸ್ ಮಾಡ್ಬೇಕು ಅಕ್ಕ. ಸಡನ್ ಆಗಿ ಇದು ಹೆಂಗೆ ಅಂದ್ರೆ ಸಾಧನೆ ಅನ್ನೋದು ಇದಕ್ಕೆ ಅಕ್ಕ. ಒನ್ ಡೇ ಯು ಸಿಟ್, ನಿಮ್ಮ ಮೈಂಡ್ ಎಲ್ಲೆಲ್ಗೋ ಹೊಲ್ಟ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೇ ಅಗೇನ್ ಯು ಹ್ಯಾವ್ ಟು ಸಿಟ್. ನಿಮ್ಮ ಎಫರ್ಟ್ನೆಸ್ ಕಂಟಿನ್ಯೂಸ್ ಆಗಿ ಇರ್ಲೇಬೇಕು. ಹೇಗೆ ಅಂದ್ರೆ ಒಂದು ಬಬಲ್ ಗಮ್ ಗೊತ್ತಲ್ವಾ ಅಕ್ಕ, ಸ್ಟಾರ್ಟಿಂಗ್ ಅಲ್ಲಿ ಅದು ಎಕ್ಸ್ಪ್ಯಾಂಡ್ ಮಾಡಿದ ತಕ್ಷಣ ಎಕ್ಸ್ಪ್ಯಾಂಡ್ ಆಗಲ್ಲ, ಸರಿನಾ? ಅದಕ್ಕೆ ಸ್ವಲ್ಪ ಚ್ಯೂ ಮಾಡಿದಾಗ್ಲೇ ಅದು ನಮ್ ಕಂಟ್ರೋಲಿಗೆ ಬರ್ತಾ ಹೋಗೋದು. ನಮ್ ಮೈಂಡು ಅಷ್ಟೇ. ಒಂದ್ಸರಿ ಕೂತ್ಕೊಂಡಿದ ತಕ್ಷಣ ನಾನು ಎಲ್ಲಾ ಮಾಡ್ಕೊಂತೀನಿ, ಅಲ್ಟಿಮೇಟ್ ಬರ್ತೀನಿ ಅಂದ್ರೆ ಆಗಲ್ಲ. ಸರ್ಟೆನ್ ಪ್ರಾಕ್ಟೀಸ್ ಅದಕ್ಕೆ ಬೇಕು ಅಕ್ಕ. ಅವಾಗ್ಲೇ ಅದು ನಮ್ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀವೋ ಆಗ ಬರ್ತಾ ಹೋಗುತ್ತೆ. ನಮ್ಮ ಮನಸ್ಸು ಕೂಡ ಹಾಗೆ. ನಿಮ್ ಕಾನ್ಸಂಟ್ರೇಷನ್ ಬರ್ತಿಲ್ಲ ಅಂದ್ರೆ ಯು ಟ್ರೈ ಮಾಡಿ ಅಕ್ಕ. 10 ಸರಿ ಎಫರ್ಟ್ ಹಾಕಿ, ಆಮೇಲೆ ಅದು ನಿಮ್ಮ ಮನ್ಸು ಕೇಳ್ತಾನೆ ಹೋಗುದು. ನೀವ್ ಹೇಳ್ದಂಗೆ ಈ ರೀತಿ ಆಗ್ತಾ ಹೋಗುತ್ತೆ ಅಕ್ಕ. ಹರಿ ಓಂ. ಥ್ಯಾಂಕ್ ಯು. ಹರಿ ಓಂ ಅಕ್ಕ. ಇನ್ನೇನಾದ್ರು ಡೌಟ್ಸ್ ಇದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಅಥವಾ ಫೀಡ್ಬ್ಯಾಕ್ ಶೇರ್ ಮಾಡಿ. ನಾನ್ ಬೇಕಾದ್ರೆ ನಿಮ್ಗೆ ಫೀಡ್ಬ್ಯಾಕ್ ಕಮೆಂಟ್ಸ್ ಹೇಳ್ತಾ ಹೋಗ್ಬೋದು. ಭಾರ್ಗವಿ ಅಕ್ಕ ಇನ್ನೊಂದ್ಸರಿ ಹ್ಯಾಂಡ್ ರೈಸ್ ಮಾಡಿದ್ರು. ಹೌದು, ನೀವ್ ಇದು ಹೇಳ್ಕೊಟ್ರಲ್ಲ, ಇದಕ್ಕೆ ಏನಾರ ಕ್ಲಾಸಸ್ ಏನಾರ ಕಂಡಕ್ಟ್ ಮಾಡ್ತೀರಾ? ಕ್ಲಾಸಸ್ ಏನು ಇಲ್ಲ ಅಕ್ಕ. ಬೇಕಾದ್ರೆ ಆಯೋಜನ ಇದ್ರೆ ಬೇಕಾದ್ರೆ ಟ್ರೈ ಮಾಡ್ತೀವಿ ಅಕ್ಕ. ನಮ್ ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ ಏನಾದ್ರು ಇದ್ರೆ ಟ್ರೈ ಮಾಡಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಇದು ಈ ಕಡೆ ಹೇಗೆ ಥಿಂಕ್ ಮಾಡೋದು ಒಂದ್ ಸ್ವಲ್ಪ ನೀವು ಹೇಳ್ಕೊಟ್ಟಿದ್ದ ಅದನ್ನ ಪ್ರೆಸೆಂಟ್ ಮಾಡಿದೆಲ್ಲ ಸ್ವಲ್ಪ ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡೋದು ಅಂತ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಕ್ರಾಶ್ ಕೋರ್ಸ್ ತರ ಮಾಡಿದ್ರೆ. ವಿ ವಿಲ್ ಡಿಸ್ಕಸ್, ನಮ್ ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ ಅಕ್ಕ. ಹೇಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ನಾವು ಅದನ್ನ ಡಿಸ್ಕಸ್ ಮಾಡಿ. ಇದೆಲ್ಲ ನಮ್ ಕ್ಲಾಸ್ ನಲ್ಲೇ ಬರುತ್ತಕ್ಕ. ಅದು ನೀವು ಕ್ಲಾಸ್ ನಲ್ಲಿ ಕಂಟಿನ್ಯೂ ಅಟೆಂಡ್ ಮಾಡ್ತಾ ಹೋದಂಗೆ ನಾವು ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ ಮಾಡ್ತಾ ಹೋಗ್ತೀವಲ್ಲ, ನೀವು ನಮ್ ಸಮಿತಿ ಜೋಡಿಸ್ಕೊಂಡ್ರೆ ತಂತಾನೇ ಬರ್ತಾ ಹೋಗ್ತೇವೆ. ಯಾಕಂದ್ರೆ ಇಲ್ಲಿನ ನಡವಳಿಕೆ ಹೇಗಿದೆಯಲ್ಲ, ಪ್ರತಿಯೊಂದನ್ನ ಮನಸ್ಸನ್ನ ಹಿಡಿದುಳಿದು ನಮ್ ಸಮಿತಿ ತಂತಾನೇ ಕಲಿಸ್ಕೊಡ್ತಕ್ಕ. ನಿಮ್ಗೆ ಅರಿವೇ ಆಗಲ್ಲ ಅದು. ಧನ್ಯವಾದ. ಹಲೋ, ನಮಸ್ತೆ ಅಕ್ಕ. ಹೇಳಿ ಅಕ್ಕ. ತುಂಬಾ ಚೆನ್ನಾಗಿತ್ತು, ತುಂಬಾ ಅರ್ಥನೂ ಆಯ್ತು. ಆಕ್ಚುಲಿ ನನ್ಗೆ ಈ ರೆಕಾರ್ಡಿಂಗ್ ಕಳ್ಸಿದ್ರೆ ಇವಾಗ ಏನ್ ಟೀಚ್ ಮಾಡಿದ್ವಿ ಅದನ್ನ ಆಗಾಗ ಕೇಳಿ ನಾನ್ ಸ್ಟ್ರಾಂಗ್ ಮಾಡ್ಕೋಬಹುದು ಅನ್ನಿಸ್ತಾ ಇದೆ. ಅದಕ್ಕೆ ಅವಕಾಶ ಆದ್ರೆ ಅದ್ ಮಾಡ್ಕೊಡಿ. ಯಾಕಂದ್ರೆ ಮೈಂಡ್ ಆಗಾಗ ಚೇಂಜ್ ಆದ್ರೆ ತಿರ್ಗಾ ಅದನ್ನ ಕೇಳಿದ್ರೆ ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಆಗಾಗ ಡಿಸ್ಟರ್ಬ್ ಮಾಡಕ್ ಆಗಲ್ಲ. ನಮ್ಮ ಆರ್ಗನೈಸರ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ವ್ಯವಸ್ಥೆ ಮಾಡೋ ಪ್ರತ್ಯಯ ಬಂದ್ರೆ ವ್ಯವಸ್ಥೆ ಮಾಡ್ತೀವಿ ಅಕ್ಕ. ತುಂಬಾ ಥ್ಯಾಂಕ್ಸ್. ನಮ್ ಕನ್ಫ್ಯೂಷನ್ಸ್ ನಮ್ಗೆಲ್ಲಾ ಮನ್ಸಲ್ಲಿ ಇದ್ದಿದ್ದೆಲ್ಲ ಅಕ್ಕ ಎಲ್ಲ ಹೇಳಿದ್ದಾರೆ. ಏನ್ ಪ್ರಾಬ್ಲಮ್ಸ್ ಎಲ್ಲಾ ಲೇಡೀಸ್ ಇರುತ್ತೆ. ಸೊ ಸೊಲ್ಯೂಷನ್ ಚೆನ್ನಾಗಿ ಹೇಳಿದ್ರಿ. ನಮಗ್ ಸ್ಟ್ರಾಂಗ್ ಆಗಕ್ಕೆ ನಮ್ಗೆ ಕ್ಲಾಸಸ್ ಕಂಡಕ್ಟ್ ಮಾಡಿದ್ರೆ ನಮ್ನ ಜಾಯಿನ್ ಮಾಡ್ಕೊಳ್ಳಿ ಪ್ಲೀಸ್. ಸಮಿತಿ ಜೊತೆ ಜೋಡಿಸ್ಕೊಂಡಿರಿ ಅಕ್ಕ. ನಿಮ್ಗೆಲ್ಲ ಒಂದೊಂದಾಗ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ಎಷ್ಟೊಂದು ಲೆವೆಲ್ಸ್ ಅದು ಬರುತ್ತೆ. ಜಿಲ್ಲಾ ಪ್ರಶಿಕ್ಷಣ, ಪ್ರಾಂತ ಪ್ರಶಿಕ್ಷಣ, ಆತ್ಮಾನುಸಂಧಾನ, ಈ ರೀತಿ ಬರ್ತಾ ಹೋಗುತ್ತೆ. ನೀವು ಆ ರೀತಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಹೋಗುತ್ತೆ. ಎಲ್ಲಾ ಲೇಡೀಸ್ಗೆ ತುಂಬಾ ಇದು ಯೂಸ್ಫುಲ್. ಮತ್ತೆ ಯೋಗ ಇವಾಗಿಂದ ಈ ಕ್ಲಾಸ್ ಜಾಯಿನ್ ಆಗಿದ್ರೆ ಎಲ್ಲ ತುಂಬಾ ಮನೇಲಿರೋರ್ಗಂತೂ ತುಂಬಾ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಎಷ್ಟು ಹಾರ್ಟ್ಲಿ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್. ಎಲ್ಲ ಕ್ರೆಡಿಟ್ಸ್ ನಮ್ ಸಮಿತಿಗೆ ಸೇರುತ್ತೆ ಅಕ್ಕ. ನಮ್ಮನ್ನ ಈ ತರ ಡೆವಲಪ್ ಮಾಡಿರೋದೆಲ್ಲ ಸಮಿತಿನೇ. ಅದೇ ಸಮಿತಿಯವ್ರಿಗೆ ನಾನು ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಸಂಸ್ಥೆಗಳನ್ನ ಊಟ ಪ್ರ್ಯಾಂಕ್ ಹೇಳಿ ಇವತ್ತು ಸಾಯಂಕಾಲದ ಮಾತೃಭೋಜನ ಬಗ್ಗೆ ಗೀತಾ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕಿದೆ. ಸಾಯಂಕಾಲದ ಮಾತೃಭೋಜನಕ್ಕೆ ತಮ್ಮ ಕುಟುಂಬದವರು, ಅಕ್ಕಪಕ್ಕದವ್ರಿಗೂ ಯಾರಾದ್ರೂ ಒಂದಿಬ್ಬರು ಅತಿಥಿಗಳನ್ನ ತಂದ್ರೆ ತುಂಬಾ ಉತ್ತಮ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಕಲ್ತಿದ್ದನ್ನ ಅವ್ರಿಗೂ ಕಲಿಸ್ಕೊಟ್ಟು ಸಮಿತಿಯ ಪರಿಚಯನೂ ಮಾಡ್ದಂಗ ಆಗುತ್ತೆ. ಸೋಮಶೇಖರಣ್ಣ ಊಟ ಪ್ರ್ಯಾಂಕ್ ಹೇಳಿ ನಂತರ ಗೀತಾ ಕಲಿ ಇದ್ರ ಬಗ್ಗೆ. ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ, SPVSS ರಿಜಿಸ್ಟರ್ ಕರ್ನಾಟಕ. On behalf of SPVSS Samiti and on behalf of all Yoga Bandhus who are all online today, I extend my heartly thanks to Sri Darshan Anna for taking today's Yoga Shastra session. And I also thank all Yoga Bandhus for active participation in today's class.
Finally, special thanks to our Mother Nature. I thank SPVC Samiti and all the seniors for giving opportunity for today's welcome speech and Amrut